ಕುರುಕ್ಷೇತ್ರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಶ್ರೀಮಂತ ಹಾಗೂ ಶ್ರೇಷ್ಠ ಕ್ರಿಕೆಟ್ ಲೀಗ್ ಅಂತಂದ್ರೆ ಅದು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ IPL. ಈ IPL ಕ್ರಿಕೆಟ್ ಅಭಿಮಾನಿಗಳನ್ನ ರಂಜಿಸೋದಕ್ಕೆ ಮತ್ತೆ ಬಂದಿದೆ. ಇವತ್ತಿನಿಂದ ಇಳೆಗೆ IPL ಮಳೆ ಸುರಿತಾ ಇದೆ. ಅದು ಕೂಡ 2 ತಿಂಗಳಿಗೂ ಅಧಿಕ ಕಾಲ. ಕಳೆದ ಬಾರಿಯ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ಈ 2 ಬಲಿಷ್ಠ ತಂಡಗಳ ನಡುವೆ ಇವತ್ತು ಹಣಾಹಣಿ ನಡೀತಾ ಇದೆ ಬೆಂಗಳೂರಿನಲ್ಲಿ, ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಪಂದ್ಯಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 18 ವರ್ಷಗಳ ಬಳಿಕ ಉದ್ಘಾಟನಾ ಪಂದ್ಯ ನಡೀತಾ ಇರೋದು. ಕಳೆದ ವರ್ಷದ ಕಾಲ್ತುಳಿತ ಘಟನೆಯ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಲ್ಲಿಯವರೆಗೂ ಇವತ್ತಿನವರೆಗೂ ಯಾವುದೇ ಮ್ಯಾಚ್ ಆಗಿರಲಿಲ್ಲ. IPL ಆಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಪಂದ್ಯಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಬ್ಯಾನ್. ಆದರೆ ಇವತ್ತು KSCAಯ ಅಧ್ಯಕ್ಷರಾಗಿ ಬಂದ ವೆಂಕಟೇಶ್ ಪ್ರಸಾದ್ ಅವರ ಸತತ ಪ್ರಯತ್ನದ ನಂತರ, ಭಗೀರಥ ಪ್ರಯತ್ನದ ನಂತರ IPL ಸೀಸನ್ 19 ಉದ್ಘಾಟನಾ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಅದಕ್ಕಾಗಿ ಬೆಂಗಳೂರು ಪೊಲೀಸರು ಸಕಲ ರೀತಿಯಿಂದಲೂ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ಆಟಗಾರರು ಸ್ಟೇಡಿಯಂಗೆ ಬರ್ತಾ ಇರೋ ಸಂದರ್ಭದ ದೃಶ್ಯ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ರೈಸರ್ಸ್ ಹೈದರಾಬಾದ್ 2 ಟೀಮಿನ ಆಟಗಾರರು ಬಸ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಆಗಮಿಸ್ತಾ ಇರೋ ಸಂದರ್ಭದ ದೃಶ್ಯ ಇದು. ಈ ಹಿಂದೆ ಎಂದೂ ಕೂಡ ಇಷ್ಟು ಭದ್ರತೆಯನ್ನ ಪೊಲೀಸರು ಮಾಡ್ಕೊಂಡಿರಲಿಲ್ಲ ಅಂತ ಅನ್ಸುತ್ತೆ. ಆದರೆ ಈ ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಎಲ್ಲಿ ನೋಡಿದರೂ ಅಲ್ಲಿ ಪೊಲೀಸ್ ಸರ್ಪಗಾವಲಿದೆ. ಕಳೆದ ಬಾರಿ ವಿಜಯೋತ್ಸವದ ಸಂದರ್ಭದಲ್ಲಾದಂತಹ ಕಾಲ್ತುಳಿತ ಅಹಿತಕರ ಘಟನೆ ಮತ್ತೆ ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಅದಕ್ಕಾಗಿ ತಿಂಗಳುಗಳಿಂದ ಪರಿಶ್ರಮವನ್ನ ಪಡ್ತಾ ಪೊಲೀಸರು ಇವತ್ತು ಸಕಲ ರೀತಿಯಿಂದ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಅಭಿಮಾನಿಗಳು ಎಷ್ಟೊತ್ತಿಗೆ ಬರಬೇಕು ಸ್ಟೇಡಿಯಂಗೆ ಅನ್ನೋ ವಿಚಾರದಿಂದ ಹಿಡಿದು ಹೇಗೆ ಹೋಗಬೇಕು, ಎಂಟ್ರಿ ಹೇಗೆ, ಎಕ್ಸಿಟ್ ಹೇಗೆ, ಪ್ರತಿಯೊಂದರ ಬಗ್ಗೆಯೂ ಕೂಡ ವಿಶೇಷವಾದ ಕಾಳಜಿಯನ್ನು ವಹಿಸಿದ್ದಾರೆ. ಮ್ಯಾಚ್ ಇರೋದು 7:15, 7 ಗಂಟೆ ಟಾಸ್ ಆಗುತ್ತೆ ನಿಜ. ಆದರೆ ಕ್ರಿಕೆಟ್ ಅಭಿಮಾನಿಗಳು ಈಗ ನೋಡ್ತಾ ಇರೋದು RCB ಬಸ್, RCBಯ ವಾಹನ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಬರ್ತಾ ಇರೋದು. ಈ RCBಯ ಮೇನ್ ಪ್ಲೇಯರ್ ವಿರಾಟ್ ಕೊಹ್ಲಿ ಅವರನ್ನ ನೋಡೋದಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಬಸ್ ಬರ್ತಾ ಇದ್ದ ಹಾಗೆ ಎಲ್ಲೆಡೆಯೂ ಕೂಡ ಘೋಷಣೆ, RCB ಅನ್ನುವಂತಹ ಘೋಷಣೆ ಮೊಳಗ್ತಾ ಇದೆ. ರಜತ್ ಪಾಟಿದಾರ್ ನಾಯಕತ್ವದ RCB ಟೀಮ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಇದೇ ಬಸ್ನಲ್ಲಿ ಬಂದಿದೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 18 ವರ್ಷಗಳ ಬಳಿಕ ಉದ್ಘಾಟನಾ ಪಂದ್ಯ ನಡೀತಾ ಇದೆ. ಈ ಪಂದ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. RCB!
ವಿನ್ ಆಗಬೇಕು ನಮಗೆ. ಯಾವುದೇ ವ್ಯವಸ್ಥೆ ಇದೆ ಈಗ ಇಲ್ಲಿ ಬರೋದಕ್ಕೆ ಎಲ್ಲ ಯಾವ ರೀತಿ? ಮೆಟ್ರೋ ಎಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ ಟಿಕೆಟ್ ಜೊತೆ. ಸೊ ಹಾಗೆ ಲೈಕ್ ಮತ್ತೆ ವಿನ್ ಆಗಬೇಕು ಅಂತ. ಲಾಸ್ಟ್ ಇಯರ್ ಇನ್ಸಿಡೆಂಟ್ ಆದ್ಮೇಲೆ ತುಂಬಾ ಮುತುವರ್ಜಿ ವಹಿಸಿದ್ದಾರೆ. ಹೌದು, ತುಂಬ ಎಲ್ಲ ಕಡೆ ಆಫೀಸರ್ಸ್ ಎಲ್ಲ ಇದ್ದಾರೆ. ಎಲ್ಲ ಈ ಕಡೆ ರೋಡಲ್ಲಿ ಟಿಕೆಟ್ಸ್ ಇದ್ರೆ ಮಾತ್ರ ವಾಕ್ ಮಾಡ್ಬೋದು. ಹಾಗೆ RCB ಈ ಸತಿ ವಿನ್ ಆಗುತ್ತಾ ಹೇಗೆ? ಆಗಬೇಕು. ಈ ಸಲ ಕಪ್ ನಮ್ದೇ, ವಾಪಸ್ ನೋಡೋಣ. ನನ್ನ ಫೇವ್ರೆಟ್ ಟೀಮ್ RCB. ಯಾರು ಪ್ಲೇಯರು? ವಿರಾಟ್ ಕೊಹ್ಲಿ. ಹೇಗಿದೆ ಆರ್ಗನೈಸೇಷನ್, ಹೇಗಿದೆ ಎಲ್ಲ? ತುಂಬಾ ಚೆನ್ನಾಗಿದೆ. ಎಷ್ಟು ಕ್ಲೀನ್ ಆಗಿದೆ ಎಲ್ಲ, ತುಂಬಾ ಚೆನ್ನಾಗಿದೆ. ಪೊಲೀಸ್ ಎಲ್ಲ ಹೆಂಗಿದ್ದಾರೆ ಅದು ತುಂಬಾ ಇಷ್ಟ ಆಯ್ತು. ಓಕೆ, ಯಾರು ಗೆಲ್ತಾರೆ ಇವತ್ತು ಮ್ಯಾಚ್ ಅನ್ನ? RCB. ಯಾಕೆ ಗೆಲ್ತಾರೆ? ಚೆನ್ನಾಗಿ ಆಡ್ತಿದ್ದಾರೆ ಇಲ್ಲಿ ತನಕ. ಸೊ RCBನೇ ಗೆಲ್ತಾರೆ. ತುಂಬ ಖುಷಿ ಆಗ್ತಾ ಇದೆ. ಲಾಸ್ಟ್ ಟೈಮ್ ಕಪ್ ಗೆದ್ದಾಗಿಂದ ಅಂತೂ ಈ ಇಯರ್ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ. ಸೊ ಈ ಸತಿನೂ ಕಪ್ ನಮ್ದೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬ ಡಿಸಪಾಯಿಂಟ್ ಆಗಿದ್ವಿ, ಬಟ್ ಇವಾಗ ಓಪನಿಂಗು ಇಲ್ಲ ಬೆಂಗಳೂರಲ್ಲೇ ನಡೀತಿದೆ ಅಂದಾಗ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಈ ಸತಿ. ಸೊ ಹೌದು, ಓಪನಿಂಗ್ ಮ್ಯಾಚ್ ಭರ್ಜರಿಯಾಗಿ RCB ಹೊಡಿತಾರೆ, ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಈ ಸತಿ ಕಪ್ ನಾವೇ ಹೊಡ್ಕೊಂಡು ಹೋಗ್ತೀವಿ ತಿರ್ಗಾ ಅಂತಾನೂ ಕಾನ್ಫಿಡೆನ್ಸ್ ಇದೆ. ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಇಷ್ಟು ಪೊಲೀಸ್ ಇದ್ರೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಸ್ಟ್ಯಾಂಪೇಡ್ ಆದ್ಮೇಲಿಂದ ಇಲ್ಲಿ ಜಾಸ್ತಿ ಪೊಲೀಸ್ನ ಹಾಕಿದ್ದಾರೆ. ಇನ್ ಕೇಸ್ ನಾವು ಮೆಟ್ರೋದಲ್ಲಿ ಇಳಿವಾಗಲೂ ಅಲ್ಲೂ ಪೊಲೀಸ್ನ ಹಾಕಿದ್ದಾರೆ. ಮತ್ತು ಮೆಟ್ರೋ ಟಿಕೆಟ್ ಎಲ್ಲ ಫ್ರೀಯಾಗೆ ಕೊಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ನಾವು ಮೆಟ್ರೋ ಟಿಕೆಟ್ ಏನು ನಮ್ಮ ಹತ್ರ ಏನು ಸ್ಕ್ಯಾನರ್ ಇತ್ತು ಅದನ್ನು ತೋರಿಸ್ಕೊಂಡೇ ಬಂದಿದ್ದೀವಿ. ವಿರಾಟ್ ಕೊಹ್ಲಿ ಫಾರ್ಮ್ ನೋಡಿದ್ರೆ, ಆಮೇಲೆ ಈಗ RCB ಅವರು ಹಾಕಿರೋ ಎಲ್ಲ ಅನ್ಕಟ್ ಫುಟೇಜಸ್ ನೋಡಿದ್ರೆ ಅವರೇ ಜಾಸ್ತಿ ರನ್ಸ್ ಸ್ಕೋರ್ ಮಾಡ್ಬೋದು ಅನಿಸುತ್ತೆ. ಒಂದು 200+ ಮಾಡ್ತಾರೆ ಸರ್. ಹೋದವ್ರ ಜೀವ ಅಂತೂ ವಾಪಸ್ ಕೊಡೋಕ್ಕಾಗಲ್ಲ. ಲಾಸ್ಟ್ ಇಯರ್ ನಾವು ಬಂದಿದ್ವಿ ಆ ಘಟನೆ ಆದಾಗ, ಬಟ್ ನಾವೆಲ್ಲ ಒಳಗಿದ್ವಿ. ಲಕ್ಕಿಲಿ ಏನೂ ಆಗಲಿಲ್ಲ, ಅದು ಮಾಡೋಕ್ಕಾಗಲಿಲ್ಲ. ಆದ್ರೂ RCB ಅವರು ಫಂಡ್ ರೈಸ್ ಎಲ್ಲ ಮಾಡಿ ಸೀಟ್ಸ್ನೆಲ್ಲ ರಿಸರ್ವ್ ಮಾಡ್ತಾ ಇದ್ದಾರೆ. ಇದೇ ನಮ್ಮ RCB ಫ್ಯಾನ್ಸ್ಗೆ ಜಾಸ್ತಿ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ. ಗ್ರೇಟ್ ಇನಿಷಿಯೇಟಿವ್ ಬೈ RCB. ಸ್ವಲ್ಪ ಜನಕ್ಕೆ ಅದು ಕಾಂಟ್ರವರ್ಷಿಯಲ್ ಅನಿಸ್ಬೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಕಳ್ದವ್ರದ್ದು ಜೀವ ಎಲ್ಲ ನೀವು ಕೊಡೋಕ್ಕಾಗುತ್ತಾ, ಸ್ಟ್ಯಾಂಡಲ್ಲಿ ನೀವು ಸೀಟ್ ಇಟ್ಟರೆ ಅಂತೆಲ್ಲ ಮಾತಾಡ್ತಾರೆ. ಮಾತಾಡ್ತಾರೆ. ಬಟ್ ಮ್ಯಾನೇಜ್ಮೆಂಟ್ ಅವರಾಗಲಿ, ತಂಡದವರಾಗಲಿ, ಅಥವಾ KCA ಅವರಾಗಲಿ ಎಷ್ಟಾಗುತ್ತೋ ಅಷ್ಟು ಅವ್ರು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ದಟ್ ಅವ್ರು ಮರ್ತಿಲ್ಲ ಏನೂ. ಎಸ್, ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ಅಭಿಮಾನಿಗಳಂತರೂ ಫುಲ್ ಕ್ಯೂರಿಯಸ್ ಇಂದ ಕಾಯ್ತಾ ಇದ್ದಾರೆ, ಪಂದ್ಯಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಕಳೆದ ಬಾರಿಯ ಒಂದು ದುರ್ಘಟನೆ, ಏನು ಕಾಲ್ ತುಳಿತ ಘಟನೆ ಆಗದೆ ಹೋಗಿದ್ದಿದ್ರೆ ಬಹುಶಃ ಇವತ್ತಿನ ಸಂಭ್ರಮ ಬೇರೆಯದ್ದೇ ರೀತಿ ಇರ್ತಾ ಇತ್ತು ಅಂತ ಅನ್ಸುತ್ತೆ. ಇರಲಿ, ಈಗ ಇವತ್ತು RCB ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಈ ಎರಡು ಬಲಿಷ್ಠ ತಂಡಗಳ ನಡುವೆ ನಡೀತಾ ಇರುವಂತಹ ಪಂದ್ಯ, ಅದು ಕೂಡ ಉದ್ಘಾಟನಾ ಪಂದ್ಯ ನಮ್ಮ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಇವತ್ತು ಹೇಗೆ ಪಂದ್ಯ ಇರುತ್ತೆ, ಏನೆಲ್ಲ ಪ್ಲಸ್ ಇದೆ, ಎರಡೂ ಟೀಮ್ನ ಪ್ಲಸ್ ಏನು ಮೈನಸ್ ಏನು, ಒಟ್ಟಾರೆ ಪಂದ್ಯದ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ. ಅದಕ್ಕಾಗಿ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ. ಕ್ರೀಡಾ ವಿಶ್ಲೇಷಕರಾದಂತಹ ಜೋಸೆಫ್ ಹೂವರ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನನ್ನ ಕೊಲೀಗ್ ಸುದರ್ಶನ್ ಇದ್ದಾರೆ. ಸುದರ್ಶನ್, ವೆಲ್ಕಮ್ ಟು ದಿ ಶೋ. ಎಸ್ ಸರ್, 18 ವರ್ಷಗಳ ಬಳಿಕ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇರುವಂಥ ಉದ್ಘಾಟನಾ ಪಂದ್ಯ. ಉದ್ಘಾಟನಾ ಸಮಾರಂಭ ನಡೀಬೇಕಿತ್ತು, ಆದರೆ ಈಗಾಗಲೇ ಹೇಳಿದೆ ಕಹಿ ಘಟನೆ ಅದಾಗಲಿಲ್ಲ. BCCI ಅದಕ್ಕೆ ಕಡಿವಾಣ ಹಾಕಿದೆ. ಸೊ ಏನು ಹೇಳ್ತೀರಿ ಸರ್ ಇವತ್ತಿನ ಪಂದ್ಯದ ಬಗ್ಗೆ? ಅಲ್ಲ, ನೀವು ಹೇಳಿದ್ರಲ್ಲ 18 ವರ್ಷದ ಹಿಂದೆ ಆಯಿತು, ಇವತ್ತು ಆಡ್ತಿದ್ದಾರೆ ಮಟ್ಟು. ಅವತ್ತು ನಾವು ಬ್ರೆಂಡನ್ ಮೆಕ್ಕಲ್ ಮಾಡಿದ್ರಲ್ಲ ಇನ್ನಿಂಗ್ಸ್ 150+. ಅದೇ ಥರ ಇವತ್ತು ಒಂದು ಆದರೆ ಭಾಳ ಚೆನ್ನಾಗಿರುತ್ತೆ. ಸೊ ಯೋಚಿಸೋಣ, ಯಾವುದೇ ಟೀಮ್ ಗೆದ್ರೂ ನಮಗೆ ನೋವಿಲ್ಲ, ಯಾರು ಗೆದ್ದರೂ ಡಸಂಟ್ ಮ್ಯಾಟರ್. ಬಟ್ ಒಳ್ಳೆ ಎಂಟರ್ಟೈನ್ಮೆಂಟ್ ಇರಬೇಕು. ಯಾಕಂದರೆ ಜನ ಎಲ್ಲ ಬಿಟ್ಟು ಮ್ಯಾಚ್ ನೋಡೋಕೆ ಬಂದಿದ್ದಾರೆ, ಅವ್ರ ಸ್ಟಾರ್ಸ್ನ ನೋಡೋಕೆ ಬಂದವ್ರೆ. 80% ಜನ ಬರೋದೇ ವಿರಾಟ್ ಕೊಹ್ಲಿಗೋಸ್ಕರ. ಸೊ ಅದು ಒಂದು ಮ್ಯಾಚ್ ಚೆನ್ನಾಗಿರಲಿ ಅಂದ್ಬಿಟ್ಟು ನಮ್ಮ ಇದು ಜಸ್ಟ್ ಹೋಪ್. ಬಟ್ ಏನಂದರೆ ಒಂದು ನಮಗೆ ನೋವಾಗೋದೇನೆಂದರೆ, ಈಗ 11 ಜನ ತೀರೋದ್ರು, ಯಾರೇ ಏನೇ ಅನ್ಬೋದು. ಬಟ್ ನಾವು ಮೊರಾಲಿಟಿ ಇಟ್ಕೊಂಡು ನೋಡಿದ್ರೆ ಅಷ್ಟು ಲೈಫ್ ಹೋಗಿದ ಮೇಲೆ ನಾವು ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಿದ್ದೀವಿ. ಕೇವಲ ಒಂದು 11 ಸೀಟ್ನ ಖಾಲಿ ಇಟ್ಬಿಟ್ಟು ಅವ್ರ ಮೆಮರಿ ಅನ್ನೋದು ನೋವು ಬೇಕಾಗಿರಲಿಲ್ಲ ಅದು. ಆಮೇಲೆ ಅಲ್ಲೊಂದು ಇದು ಇಟ್ಟಿದ್ದಾರೆ, ಸ್ಟೋನ್ ಇಟ್ಟು ಉದ್ಘಾಟನೆ ಮಾಡಿದ್ದಾರೆ, ಇನ್ ಮೆಮರಿ ಅಂದ್ಬಿಟ್ಟು. ಈ ಥರ ನೀವು ನೋಡೋಕೆ ಹೋದರೆ ಎಷ್ಟೆಷ್ಟೋ ಪ್ಲೇಯರ್ಸ್ಗಳು ಹೋಗಿದ್ದಾರೆ, ಏನೇನೋ ಸ್ಥಿತಿಗಳದು. ಇದು ಇಮೋಷ್ನಲ್ ಇದು ಬೇಕಾಗಿಲ್ಲ ನಮ್ಗೆ, ಈ PR ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಲೆಟ್ ದಟ್ ಕಮ್ ಕ್ಲೀನ್ ಫ್ರಮ್ ದಿ ಹಾರ್ಟ್. ಇದು ಯಾರಿಗೋ ಪ್ಲೀಸ್ ಮಾಡೋಕ್ಕೆ ಇದು ಮಾಡ್ತಿಲ್ಲ, ಬೇರೆ ಹೋಮಗಳು ಮಾಡಿಕೊಂಡು ಪೂಜೆ ಮಾಡ್ಕೊಂಡಿರೋದಿಲ್ಲ. ಯು ಹ್ಯಾವ್ ಟು ಗೆಟ್ ಟು ಬಿ ಪ್ರಾಕ್ಟಿಕಲ್. ಸೊ ಅದು ಯಾಕೋ ನಮ್ಗೆ ಅದು ನೋಡಿದ್ರೆ ನಾನು ಹೇಳ್ತೀನಿ, ಯಾಕಂದರೆ ನಾವು ಕ್ರಿಕೆಟ್ ಅವ್ರು ಬೆಳ್ಕೊಂಬಂದವರು.
ನೋಡ್ಕೊಂಬಂದಿದ್ದೀವಿ ಸಿಸ್ಟಮ್ ಆಗ್ಬಿಟ್ಟು. ಈಗ ಯಾಕೆ ನೋಡಿದ್ರೆ ಎಲ್ಲೋ ಒಂದು ಕಡೆ ನಾವು ಹಿಂಗೆ ಆಗ್ಬಿಡ್ತು, ಅದಕ್ಕೆ ನಾವು ಈ ಥರ ಎಲ್ಲ ಮಾಡ್ತಿದ್ದೀವಿ ಅಂದಾಗ ಎಲ್ಲೋ ಒಂದು ಕಡೆ ಅನಿಸ್ತದೆ ಇದು ಬೇಕಾಗಿರಲಿಲ್ಲ. ದಶಕಗಳಿಂದ ಕ್ರಿಕೆಟ್ ಬಗ್ಗೆ ತಾವು ಬರಿತಾ ಬರ್ತಾ ಇದ್ದೀರಿ, ಕ್ರಿಕೆಟ್ ಬಗ್ಗೆ ಆಳ ಆಗಲ ಎಲ್ಲವೂ ಕೂಡ ಗೊತ್ತು. ಸೊ ಈ ಹಿಂದೆ ಇಂತಹ ಘಟನೆಗಳಾದಂಥ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆಗಿಲ್ಲ, ಆದರೆ ಆಗ ಹೇಗಿರ್ತಾ ಇತ್ತು ಪರಿಸ್ಥಿತಿ ಸರ್? ಅಲ್ಲ, ಅವಾಗ ನೋಡಿ ಏನೇ ಘಟನೆಗಳಾದ್ರೂ ಇಷ್ಟು ದೊಡ್ಡದಾಗಿ ಆಗ್ತಿರ್ಲಿಲ್ಲ. ಯಾವತ್ತು ಇಂಡಿಯನ್ ಸ್ಪೋರ್ಟ್ಸಲ್ಲಿ ಈ ಥರ ದೊಡ್ಡ ಘಟನೆಗಳಾಗಿಲ್ಲ. ಅಲ್ಲಿ ಕೋಲ್ಕತ್ತಾಲ್ಗೆ ಆಗಿದೆ, ಅಲ್ಲಿ ನಡೀತಾನೆ ಇರುತ್ತೆ. ಈಸ್ಟ್ ಬೆಂಗಾಲ್ ವರ್ಸಸ್ ಮೋಹನ್ ಬಗಾನ್ ಆದಾಗ ಮ್ಯಾಚ್ಗಳು ಆ ಥರ ಆಗುತ್ತೆ. ಅದು ಕ್ಲಬ್ ಕ್ರಿಕೆಟು, IPL ಕ್ಲಬ್ ಕ್ರಿಕೆಟು. ನಾವು ಯಾವತ್ತೂ ತಿಳ್ಕೊಬೇಕು, ಇದು ಕ್ಲಬ್ ಕ್ರಿಕೆಟ್ ಆಡ್ತಿರೋದು, ಸ್ಟೇಟ್ ಅಲ್ಲ, ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಅಲ್ಲ. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದು ಒಂದು ಕ್ಲಬ್ಗೆ ಆಡ್ತಿದ್ದಾರೆ, ಇದು ದೊಡ್ಡ ವಿಷಯ. ಸೊ ನೋಡ್ಕೊಂಬರ್ಬೇಕಂದ್ರೆ ಅನಿಸ್ತದೆ ಈ ಕ್ರಿಕೆಟ್ ಇಷ್ಟು ಬೆಳ್ಕೊಂಡು ಹೋಗಿದೆಯಲ್ಲ. ಈಗ ನೋಡಿ RCB ತೊಗೊಂಡಿರೋದು 450 crore, ಈಗ 16,700 ಕೋಟಿಗೆ ಹೋಗಿದೆ ಅಂದರೆ ಅದು ಬೆಳ್ಕೊಂಡು ಬಂದಿದೆ, ದುಡ್ಡು ಬಂದಿದೆ ಸ್ಪೋರ್ಟ್ ಒಳಗೆ. ಬಟ್ ಸ್ಪೋರ್ಟಿಗೆ ಏನಾಗಿದೆ, ಸ್ಪೋರ್ಟ್ ಇಸ್ ಬಿಕಮ್ ಮೋರ್ ಕಮರ್ಷಿಯಲ್ ಆಗಿಬಿಟ್ಟು ಇವತ್ತು ಕ್ರಿಕೆಟ್ ಆಡ್ತಿರೋದು ಏನೋ ಇಟ್ ಇಸ್ ನಾಟ್ ಕೋಳಿ ಆಡ್ದಂಗೆ ಆಡ್ತಿಲ್ಲ ಜನ. ಇವತ್ತು ಕೋಳಿ ಆಡಿ ತೋರಿಸ್ತಾರೆ, ಏನು ನೀವೇನು ಬೇರೆ ಬೇರೆ ಶಾಟ್ಗಳು ಹೊಡಿಬೇಕಾಗಿಲ್ಲ, ಕ್ರಿಕೆಟಿಂಗ್ ಶಾಟ್ಸೇ ಆಡ್ಬೋದು, ಇದು ಆಡ್ಬೋದು. ಬಟ್ ಇವತ್ತು ನೋಡಿದ್ರೆ ನೀವು ಬರೋರೆಲ್ಲ ಬೇರೆ ಬೇರೆ ಥರ ಆಡೋದು, ಸ್ಕೂಪು ಇದೇನೋ ಕ್ರಿಕೆಟ್ಗಳು ಹಾಕೊಂಡ್ಬರ್ತಿದ್ದಾರೆ. ಸೊ ಎಲ್ಲ ಒಂದು ಕಡೆ ನೋಡಿದ್ರೆ ನಿಮಗೆ ಈ ಟ್ರೆಂಡ್ ಹೇಗೆ ಬರ್ತಿದೆ ಅಂದರೆ ನೆಕ್ಸ್ಟ್ ಜನ್ರೇಷನ್ಸ್ಗೆ ಈ T20 ಉಳ್ಕೊಳ್ಳಲ್ಲ. ಶಾರ್ಟ್ಕಟ್ T10 ಬಂದ್ಬಿಟ್ಟಿದೆ ಆಲ್ರೆಡಿ, ICC ನಡೆಸ್ತಾರೆ ದುಬೈ ಒಳಗೆ. ಸೊ ಅದು ಬಂದ್ಬಿಡುತ್ತೆ ವೆರಿ ಸೂನ್. ಸೊ ಅವಾಗ ಆ ಕ್ರಿಕೆಟ್ ಹೆಂಗಿರುತ್ತೋ ದೇವ್ರಿಗೆ ಗೊತ್ತು. ಯಾಕಂದರೆ ನಾವು ಟೆಸ್ಟ್ ಕ್ರಿಕೆಟ್ ನೋಡ್ಕೊಂಬಂದವ್ರು, ವಿ ಆರ್ ಹೋಲ್ಡ್ ಸ್ಕೂಲ್ ಕ್ರಿಕೆಟು. ಟೆಸ್ಟ್ ಕ್ರಿಕೆಟ್ ನೋಡ್ಕೊಂಬಂದ್ವಿ, ರಂಜಿ ಟ್ರೋಫಿ ಕೂತ್ಕೊಂಡು ಮ್ಯಾಚ್ ನೋಡ್ತಿದ್ವಿ. ಆಗ್ಲೂ ಆ ಮಜಾ ಈಗ ಬರಲ್ಲ ಸರ್, ಏನೇ ಹೇಳಿದ್ರು ಕೂಡ ನಿಜ. ಟೆಸ್ಟ್ ಈಗಲೂ ಕೂಡ ಟೆಸ್ಟ್ ನೋಡುವಂತಹ ಒಂದು ಮನಸ್ಥಿತಿ ಬೇರೆ, ಆ ಒಂದು ಅದರಲ್ಲಿ ನಾವು ನೋಡುವಂತಹ ಪ್ಯಾಟರ್ನ್ ಬೇರೆ ಅಲ್ಲ. ಒಂದೇನಂದ್ರೆ ಟೆಸ್ಟ್ ಒಳಗೆ ನಾವು ನೋಡ್ಬೇಕಾದ್ರೆ ಈಗಲೂ ನಮ್ಗೆ ಜ್ಞಾಪಕ ಇದೆ, ಕರೆಕ್ಟ್ 40 years ಬ್ಯಾಕ್ ಏನಾಯ್ತು ಅಂದ್ಬಿಟ್ಟು. ಈ ಮ್ಯಾಚ್ಗಳೆಲ್ಲ ನಾಳೆ ನಿನ್ನೆ ಏನಾಗಿದೆ ಮರ್ತ್ಬಿಡ್ತೀವಿ, ಯಾಕಂದ್ರೆ ಇಷ್ಟು ನಡೀತಿದೆ. ಆಮೇಲೆ ಇವತ್ತು ಇಟ್ ಇಸ್ ರಿಲೆಂಟ್ಲೆಸ್ ಕ್ರಿಕೆಟು. ನೀವು ಹಾಕಿದ ತಕ್ಷಣ ವುಮೆನ್ಸ್ ವರ್ಲ್ಡ್ ಕಪ್ಪು, ಮೆನ್ಸ್ ವರ್ಲ್ಡ್ ಕಪ್ಪು, T20, ODI, ಟೆಸ್ಟ್ ಕ್ರಿಕೆಟು, ಮತ್ತು ನಿಮ್ಮ WPL, ಅದು ಇದು ಇಡೀ ವರ್ಲ್ಡಾಗ ಆ ಕ್ರಿಕೆಟೆಲ್ಲ ನೋಡ್ತಾ ಇದ್ದೀವಿ. ಬರ್ನ್ಔಟ್ ಆಗಿದೆ. ಬಟ್ ಇಲ್ಲೇನಾಗ್ಬಿಟ್ಟಿದೆ, ಇಂಡಿಯನ್ಸ್ ವಿ ಆರ್ ಕ್ಯಾಪ್ಟಿವ್. ನಮ್ಮಿಂದನೇ ಇಷ್ಟೆಲ್ಲ TRP ಬರೋದ್ರಿಂದ ಇಷ್ಟು ದುಡ್ಡು ಬರ್ತಿರೋದು. ಎಲ್ಲ ಒಂದು ಕ್ರೇಜ್ ಎಷ್ಟಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಸುದರ್ಶನ್, ಇವತ್ತಿನ 2 ಬಲಿಷ್ಠ ತಂಡಗಳ ಒಂದು ಪಂದ್ಯ, ಉದ್ಘಾಟನಾ ಪಂದ್ಯ, ಏನು ನಿರೀಕ್ಷೆ ಮಾಡಬಹುದು? ವೀಣಾ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ತುಂಬ ದಿನಗಳಾದಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ಹೈ ಪ್ರೊಫೈಲ್ ಹೈ ಪರ್ಫಾರ್ಮೆನ್ಸ್ ಮ್ಯಾಚ್ ನಡೀತಾ ಇರೋದು. ಸೊ ಇದನ್ನು ವಾಪಸ್ ತಂದಿರೋರ್ಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ IPL ತಂದಿದ್ದಾರೆ ಅನ್ನೋ ಕಾರಣಕ್ಕಲ್ಲ, ಕ್ರಿಕೆಟ್ ವಾಪಸ್ ಬಂದಿದೆ. ಯಾಕಂದರೆ ಕಳೆದ ವರ್ಷ ಒಂದು ದುರಂತ ಆದಮೇಲೆ 11 ಜನ ಸತ್ತೋದ್ಮೇಲೆ ನಾವು ನೋಡ್ತಾ ಇದ್ವಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಂಥರ ಸ್ಮಶಾನ ಥರ ಆಗಿತ್ತದು. ಅಲ್ಲಿ ರಣಜಿ ಮ್ಯಾಚ್ಗಳು ನಡೀತಾ ಇರಲಿಲ್ಲ, T20 ವರ್ಲ್ಡ್ ಕಪ್ ಮ್ಯಾಚಸ್ ನಡೆದಿಲ್ಲ, ವುಮೆನ್ ವರ್ಲ್ಡ್ ಕಪ್ ಮ್ಯಾಚ್ ನಮಗೆ ಅಲಾಟ್ ಆಗಿದ್ದು ಬೇರೆ ಸ್ಟೇಡಿಯಂಗೆ ಹೋಯಿತು. ಸೊ ಕ್ರಿಕೆಟ್ ವಾಪಸ್ ಹೋಗ್ತಾ ಇತ್ತು. ಸೊ ಈ ವೆಂಕಟೇಶ್ ಪ್ರಸಾದ್ ಅಂಡ್ ಟೀಮ್ ಅವ್ರು ಏನು ಮಾಡಿದ್ರು, ಎಲೆಕ್ಷನ್ ಟೈಮಲ್ಲಿ ನಾವು IPL ಅನ್ನು ವಾಪಸ್ ತರ್ತೀವಿ ಅಂತ ಮಾತು ಕೊಟ್ಟರು. ಆ ಮಾತಿಗೆ ಪ್ರಕಾರ ನಡ್ಕೊಂಡ್ರು. ಸೊ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕ್ರಿಕೆಟ್ ಅಧ್ಯಕ್ಷರಾದ ನಂತರ ಮೊದಲಿಗೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೆ ಅದನ್ನ. ಯಾಕಂದ್ರೆ ಅವ್ರ ಮೇಲೆ ಪ್ರೆಷರ್ ಇತ್ತು. ಅವರು ಪದೇ ಪದೇ ನಾವು ಕ್ರಿಕೆಟನ್ನು ವಾಪಸ್ ತರ್ತೀವಿ, ಇವರು ಕ್ರಿಕೆಟ್ ಹಾಳಾಯ್ತು ಇವರಿಂದ ಅಂತ ಪ್ರೀವಿಯಸ್ ಕಮಿಟಿ ಮೇಲೆ ಆರೋಪ ಮಾಡ್ತಾ ಅವರು ಕ್ರಿಕೆಟನ್ನು ವಾಪಸ್ ತರ್ತೀವಿ ಅಂತ ಹೇಳಿದ್ರು. ತಂದಿದ್ದಾರೆ. ಸೊ ಅದೊಂದು ಒಳ್ಳೆ ಗುಡ್ ಸೈನ್ ಅಂತ ಹೇಳ್ಬೋದು. ಕಮಿಂಗ್ ಬ್ಯಾಕ್ ಟು ಇವತ್ತಿನ ಮ್ಯಾಚು, ಇಬ್ಬರಿಗೂ ಈಕ್ವಲ್ ಟೀಮ್ ಥರ ಅನಿಸ್ತಾ ಇದೆ. ಯಾಕಂದರೆ ಎರಡೂ ಬ್ಯಾಟಿಂಗ್ ಹೆವಿ ವೇಟ್ ಟೀಮ್ಗಳು. ನಮ್ಮಲ್ಲಿ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ಜಾಕಬ್ ಬೆಥಲ್, ರಜತ್ ಪಾಟಿದಾರ್ ಹೇಗೆ ಸ್ಟಾರ್ಗಳಿದ್ದಾರೋ ಆ ಟೀಮಲ್ಲೂ ಹೆಡ್ ಟು ಹೆಡ್ ಹಂಗೆ ಇದ್ದಾರೆ. ಟ್ರಾವಿಸ್ ಹೆಡ್ ಇದ್ದಾರೆ, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಹೆನ್ರಿಕ್ ಕ್ಲಾಸನ್. ಸೊ ಬ್ಯಾಟಿಂಗ್ ಯಾರು ಡಾಮಿನೇಟ್ ಮಾಡ್ತಾರೆ ಇವತ್ತು. 200 ಹೊಡೆದ್ರೂ ಚಿನ್ನಸ್ವಾಮಿನಲ್ಲಿ ಸೇಫ್ ಅಲ್ಲ. ಸೊ ಹೀಗಿರುವಾಗ ಪ್ರೆಷರನ್ನು ಯಾರು ಹ್ಯಾಂಡಲ್ ಮಾಡ್ತಾರೆ, ಬ್ಯಾಟಿಂಗಲ್ಲಿ ಯಾರು ಡಾಮಿನೇಟ್ ಮಾಡ್ತಾರೆ, ಅವರಿಗೆ ಗೆಲ್ಲುವಂಥ ಅವಕಾಶ ಜಾಸ್ತಿ ಅಂತ ಹೇಳ್ಬೋದು. ಆದರೆ ಒಂದು RCBಗೆ ಇರುವಂಥ ಒಂದು ಅಡ್ವಾಂಟೇಜು, ಆಲ್ರೌಂಡರ್ಸ್ ಜಾಸ್ತಿ ಇರೋದು ನಮ್ಮ ಟೀಮಲ್ಲಿ ಈ ಸಲ, RCB ಟೀಮಲ್ಲಿ. ಸೊ ಎಲ್ಲೋ ಒಂದು ಕಡೆ ಅದು ಪ್ಲಸ್ ಆಗ್ಬೋದು ಅಂತ ಅನ್ಸುತ್ತೆ. ಹೋಮ್ ಪಿಚ್ ಬೇರೆ, ಹೋಮ್ ಪಿಚ್ಚು ಚಿನ್ನಸ್ವಾಮಿನಲ್ಲಿ ನಾವು ಲಾಸ್ಟ್ ಸೀಸನ್ ಅಲ್ಲಿ ನೋಡಿದ್ರೆ ಜಾಸ್ತಿ ಮ್ಯಾಚ್ಗಳನ್ನ ನಾವು ಸೋತಿರೋದೇ ಚಿನ್ನಸ್ವಾಮಿನಲ್ಲಿ. ಹೊರಗಡೆ ಹೋಗಿ ಗೆದ್ದು ಪ್ಲೇ ಆಫ್ಗೆ ಹೋಗಿ ಫೈನಲ್ಗೆ ಹೋಗಿ ಗೆದ್ದಿರೋದು. ಸೊ ಆ ಅಡ್ವಾಂಟೇಜ್ ನನಗೆ ಯಾಕೋ ಇದೆ ಅಂತ ಅನಿಸ್ತಾ ಇಲ್ಲ. ಬಟ್ ಟಾಸ್ ತುಂಬ ಕ್ರೂಷಿಯಲ್ ಆಗುತ್ತೆ.
ನಾವು ಟ್ರೆಡಿಷ್ನಲಿ ನೋಡಿದ್ರೆ ಚಿನ್ನಸ್ವಾಮಿನಲ್ಲಿ ಚೇಸ್ ಮಾಡಿದವ್ರಿಗೆ ಗೆಲ್ಲುವಂಥ ಒಂದು ಸಂಪ್ರದಾಯ ಇರೋದ್ರಿಂದ ಸೊ ಟಾಸ್ ತುಂಬ ಕ್ರೂಷಿಯಲ್ ಆಗ್ಬೋದು. ಒಂದು ವೇಳೆ ಟಾಸ್ ಸೋತ್ರೆ ಕನಿಷ್ಠ 200 ರನ್ ಬೇಕೇ ಬೇಕು, ಇಲ್ಲಾಂದ್ರೆ ಡಿಫೆಂಡ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ, ಬೌಂಡ್ರೀಸ್ ಸ್ಮಾಲ್ ಇರೋದ್ರಿಂದ. ಅಲ್ಲ, ಅಭಿಷೇಕ್ ಶರ್ಮಾ ಪ್ರೆಸ್ ಮೀಟ್ ಅಲ್ಲೇ ಹೇಳ್ಬಿಟ್ರು, ನಾವು ಈ ಸರಿ 300+ ಹೊಡೆಯುವಂತ ಒಂದು ಟಾರ್ಗೆಟ್ ಇದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಅವರು 3 ಸಲ 250+ ಹೊಡೆದಿದ್ದಾರೆ. ಸೊ ಮೋಸ್ಟ್ ಡಿಸ್ಟ್ರಕ್ಟಿವ್ ಓಪನಿಂಗ್ ಪೇರ್ ಅದು ಇಡೀ IPL ಅಲ್ಲಿ, ಟ್ರಾವಿಸ್ ಹೆಡ್ ಅಂಡ್ ಅಭಿಷೇಕ್ ಶರ್ಮಾ. ಸೊ ಅವ್ರೇನಾದ್ರೂ ಕಚ್ಕೊಂಡು ಬಿಟ್ರೆ ಅವ್ರನ್ನ ತಡೆಯೋದು ಕಷ್ಟ. ಸ್ಮಾಲ್ ಬೌಂಡ್ರೀಸ್ಗಳಲ್ಲಿ ನೀವು ಒಂದು ಬಾಲ್ ಎಡ್ಜ್ ಆಗಿದ್ದ ಬಾಲ್ ಮಿಸ್ ಹಿಟ್ ಬಾಲ್ನು ಸಿಕ್ಸರ್ ಹೋಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನೀವು 250 ಹೊಡೆಯೋದೇನು ದೊಡ್ಡ ವಿಚಾರನೇ ಅಲ್ಲ ಇಂಥ ಗ್ರೌಂಡಲ್ಲಿ. ಈ ಗ್ರೌಂಡ್ ಇರ್ಬೋದು, ವಾಂಖೇಡೆ ಇರ್ಬೋದು, ಹೈ ಸ್ಕೋರಿಂಗ್ ಮ್ಯಾಚ್ಗಳು ಇರೋದ್ರಿಂದ ಇವತ್ತು ಅಷ್ಟೇ ಒಂದು ದೊಡ್ಡ ಹೈ ಸ್ಕೋರಿಂಗ್ ಮ್ಯಾಚ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಸರ್, ತಾವು ಹೇಗೆ ನೋಡ್ತೀರಿ ಟಾಸ್ನ ಎಷ್ಟು ಕ್ರೂಷಿಯಲ್ ಆಗಿರುತ್ತೆ ಅಂತ? ಅಲ್ಲ, ಸುದರ್ಶನ್ ಹೇಳ್ದಂಗೆ ಚೇಸಿಂಗ್ ಇಸ್ ಈಸಿ, ಯಾಕಂದ್ರೆ ನಿಮ್ಗೆ ಗೊತ್ತು ಟಾರ್ಗೆಟ್ ಏನಿದೆ, ಹೇಗೆ ಪೇಸ್ ಮಾಡಬೇಕು, ಹೇಗೆ ರನ್ ರೇಟ್ ನೋಡ್ಕೊಂಡು ಆಡಬೇಕು ಅಂದ್ಬಿಟ್ಟು. ಸೊ ಟಾಸು ವಿಲ್ ಬಿ ಒಂದು ಪ್ಲಸ್ ಪಾಯಿಂಟ್ ಫಾರ್ ದ ಟೀಮ್ ವಿನ್ನಿಂಗ್ ಇಟ್. ಅವ್ರು ಯಾಕಂದರೆ ಚೇಸ್ ಮಾಡೇ ಮಾಡ್ತಾರೆ. ಬ್ಯಾಂಗ್ಳೂರ್ ಹಿಸ್ಟ್ರಿ ಅವ್ರು ನೋಡಿದ್ರೆ, ಆಮೇಲೆ ನೀವು ನಮ್ಮ RCB ತೊಗೊಂಡ್ರು ಚೇಸ್ ಒಳಗೆ ಚೆನ್ನಾಗಿದ್ದಾರೆ. ಯಾಕಂದರೆ ವಿರಾಟ್ ಕೊಹ್ಲಿ ಅವ್ರಿಗೆ ಗೊತ್ತು ಹೇಗೆ ಮೊಮೆಂಟಮ್ ತೊಗೊಂಡೋಗ್ಬೇಕು ಮ್ಯಾಚಿಗೆ ಅಂದ್ಬಿಟ್ಟು. ಅವ್ರು ಕ್ರಿಕೆಟಿಂಗ್ ಶಾಟ್ಸೇ ಆಡ್ತಾರೆ, ಆದ್ರೂ ತೊಗೊಂಡು ಹೋಗ್ತಾರೆ. ಸೊ ಅಲ್ಲಿಗೆ ನೀವು ನೋಡೋಕ್ಕೆ ಹೋದರೆ ಈ ಪಟಾಕಿ ಹೊಡೆಯೋರು ಇದ್ದಾರೆ, ಫಿಲ್ ಸಾಲ್ಟು ಇವರೆಲ್ಲ ಅಂದ್ಬಿಟ್ಟು. ಈಗ ಇನ್ನೊಂದು ಏನಂದರೆ ನೀವು ನೋಡಿದ್ರೆ ಜೇಕಬ್ ಬೆಥಲ್ ಬಂದಿದ್ದಾರೆ, ಈಗ ವರ್ಲ್ಡ್ ಕಪ್ ಒಳಗೆ 100 ಹೊಡೆದು ಬಂದಿದ್ದಾರೆ. ಆ್ಯಂಡ್ ಈಸ್ ಅನ್ ಔಟ್ಸ್ಟ್ಯಾಂಡಿಂಗ್ ಫೀಲ್ಡರ್, ಆಮೇಲೆ ಬೌಲಿಂಗು ಮಾಡ್ತಾರೆ. ಸೊ ಸುದರ್ಶನ್ ಹೇಳ್ದಂಗೆ ನಮ್ಗೆ ಅಡ್ವಾಂಟೇಜಸ್ ಇರೋದು ವಿ ಹ್ಯಾವ್ ಆಲ್ರೌಂಡರ್ಸ್. ಈ ಗೇಮ್ ನೋಡಿ, ಇವಾಗ ಇಂಡಿಯಾ ಆಡಿದ್ದು ವರ್ಲ್ಡ್ ಕಪ್ ಒಳಗೂ ನಮ್ಗೆ ಆಲ್ರೌಂಡರ್ಸ್ ಇದ್ರು, ಡೆಪ್ತ್ ಬರುತ್ತೆ ನಮಗೆ. ಸೊ ನೀವು ಬ್ಯಾಟ್ಸ್ಮನ್ ಹೂ ಕ್ಯಾನ್ ಬೋಲ್ ಅವ್ರ ಬೌಲರ್ ಹೂ ಕ್ಯಾನ್ ಬ್ಯಾಟ್ ಥರ ಆಡ್ಕೊಂಡು ಹೋದರೆ ಯು ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್. ಸೊ ನೀವು ಟೀಮ್ ಕಾಂಬಿನೇಷನ್ ಹಿಂಗೆ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು. ಸೊ ಎಲ್ಲೋ ಈ ಕಡೆ ನೋಡಿದ್ರೆ ನೀವು ಹೇಳಿದಾಗ ಟಾಸು ಇಫ್ RCB ಗೆದ್ದರೆ ಡೆಫಿನೆಟಾಗೇ ಬೋಲ್ ಮಾಡ್ತಾರೆ. ಸೊ ಚೇಸಿಂಗ್ ಡೆಫಿನೆಟಾಗಿ ಅವ್ರ ಟಾರ್ಗೆಟ್ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ನೋಡಿದ್ರೆ ನನಗೆ ಒಂದು ಇದು ಬರೋದಂದರೆ, ಈ ಬ್ಯಾಟಿಂಗ್ ಸ್ಟ್ರೆಂತ್ ನೋಡಿದ್ರೆ ಯಾರು ನಮ್ಮ ಹೈದ್ರಾಬಾದ್ ಟೀಮ್ದು ಸನ್ರೈಸರ್ಸ್ ಹೈದ್ರಾಬಾಡು, ಅವರು ಡಿಸ್ಟ್ರಾಯ್ ಮಾಡೋ ಬ್ಯಾಟ್ಸ್ಮನ್. ಅವ್ರು ಏನಾದ್ರು ಶುರು ಮಾಡಿಬಿಟ್ರೆ ಅವ್ರು ತಡೆ ಹಾಕೋದು ಕಷ್ಟ. ಯಾಕಂದ್ರೆ 1, 2, 3 ಅಲ್ಲ, 4 ಜನ ಇದ್ದಾರೆ. ಸೊ ಒಬ್ಬ ಕ್ಲಿಕ್ ಆದರೆ ಸಾಕು. ಇವಾಗ ಸಂಜು ಸ್ಯಾಮ್ಸನ್ ತೋರಿಸಿದ್ರು, ಒಬ್ಬರೇ ಹೊಡೆದಿದ್ದು ವರ್ಲ್ಡ್ ಕಪ್ ಗೆದ್ಕೊಂಡ್ಬಂದು 3 ಇನ್ನಿಂಗ್ಸ್, ಬೇರೆಯವರೆಲ್ಲ ಸಪೋರ್ಟಿಂಗ್ ರೋಲ್ ಆಗ್ತದೆ. ಸೊ ಈ T20 ಏನಂದರೆ ಒನ್ ಕೀ ಪ್ಲೇಯರ್ ಪುಷ್ ಮಾಡಿ ಬೇರೆಯವ್ರು ಸಪೋರ್ಟಿಂಗ್ ರೋಲ್ ಆಡ್ತಾರೆ, ಎಲ್ಲ ಹೊಟ್ಟೋಗೋದು. ಸೊ ನಾನು ನೋಡೋಕ್ಕೆ ಹೋದರೆ ನನಗೆ ಹೆದರಿಕೆ ಇರೋದು SRH ಬ್ಯಾಟಿಂಗ್ ಅವ್ರದ್ದಿದೆ. ಯಾಕಂದರೆ ಈ 2 ಟೀಮ್ ನೀವು ತೊಗೊಂಡ್ರೆ ಬೌಲರ್ಸೇ ಇಲ್ಲ, ಡೆಪ್ತೇ ಇಲ್ಲ, ಕ್ವಾಲಿಟಿ ಬೌಲರ್ಸ್ ಇಲ್ಲ. ನಮ್ದ್ರೊಳಗೆ RCB ಒಳಗೆ ಜಾಶ್ ಹೇಸಲ್ವುಡ್ ಇಲ್ಲ, ಅವರು ನಮ್ಮ ಮಗರ ಥರ ಕರೆಕ್ಟಾಗಿ ಅಲ್ಲೇ ಆಗ್ತಿರ್ತಾರಲ್ಲ. ಇನ್ನು ಆ ಕಡೆ ಪ್ಯಾಟ್ ಕಮಿನ್ಸ್ ಇಲ್ಲ. ಸೊ ಎಲ್ಲ ಒಂದು ಕಡೆ ನೋಡಿದ್ರೆ ಕೊರತೆ ಇದೆ. ಆಮೇಲೆ ಒಂದೇನಾಗತ್ತೆ ಅಂದರೆ, ಇದು ಫ್ಲ್ಯಾಟ್ ವಿಕೆಟ್ ಇರೋದ್ರಿಂದ ಸ್ಪಿನ್ನರ್ಸ್ಗೆ ಅಷ್ಟು ಇದು ಆಗೋದಿಲ್ಲ, ಇದು ಸ್ಲೋ ಬೌಲರ್ಸ್ಗೆ. ಅಕಸ್ಮಾತ್ ಸ್ಲೋ ಟರ್ನ್ ಇದ್ದರೆ ಬ್ಯಾಟ್ಸ್ಮನ್ಗೆ ಬ್ಯಾಟಿಂಗ್ ಆಡೋದು ಕಷ್ಟ, ಬಾಲ್ ಬರೋಲ್ಲ. ಯಾಕಂದರೆ ಕ್ರಿಕೆಟ್ ಒಳಗೆ ಬಾಲ್ ಬಂದ್ರೇ ಹೊಡೆಯೋಕ್ಕಾಗೋದು. ಸೊ ಎಲ್ಲ ಒಂದು ಕಡೆ ನೋಡಿದ್ರೆ ಈ ಮ್ಯಾಚ್ ಇಸ್ ಕಂಪ್ಲೀಟ್ಲಿ ಇನ್ ಫೇವರ್ ಆಫ್ ಬ್ಯಾಟ್ಸ್ಮನ್. ಮುಂಚೆನೇ ಕ್ರಿಕೆಟ್ ಇಸ್ ಇನ್ ಫೇವರ್ ಆಫ್ ಬ್ಯಾಟ್ಸ್ಮನ್. ಯಾಕಂದರೆ ನಮ್ಮ ಈಗೇನಾಗ್ಬಿಟ್ಟಿದೆ T20 ಫಾರ್ಮ್ಯಾಟ್ ಒಳಗೆ ನಮ್ಮ ಬೌಲರ್ಸ್ ತೊಗೊಂಡಿರೋದು ಕುರಿನ ಕರ್ಸುತ್ತೆ ಸ್ಲಾಟರ್ ಥರ. ಅವರ ಪಾಡ್ ನಿಜಕ್ಕೂ ಯಾರಿಗೂ ಬೇಡ, ಅವರು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವತ್ತಿನ ದಿವಸ ಯಾರಾದರೂ ಸಿಕ್ಕಾಕೊಂಡ್ರು, ಒಂದು ಬ್ಯಾಟ್ಸ್ಮನ್ ಸಿಕ್ಕಾಕೊಂಡ್ರೆ ನೀವು ಏನು ಗುಡ್ ಬಾಲ್ ಬ್ಯಾಡ್ ಬಾಲ್ ಎಲ್ಲ ಬಾಲ್ ಕಾಣ್ತಾ ಇದ್ರೆ ಸಾಕು. ಸೊ ಹೊಡೆಯೋಕ್ಕೆ ಶುರು ಮಾಡಿದ್ರೆ ನೀವು ಏನು ಮಾಡೋಕ್ಕಾಗಲ್ಲ. ಅದೇ ಥರ ಒಂದು ಬೌಲರು ಅವತ್ತಿನ ದಿನಕ್ಕೆ ಅವನು ಲೈನು ಕರೆಕ್ಟಾಗಿ ಹಿಡಿದ್ಬಿಟ್ಟು, ಎಸ್ಪೆಷಲಿ ಫಾಸ್ಟ್ ಬೌಲರ್ಸ್ ಮೂಮೆಂಟ್ ಇತ್ತು, ಲ್ಯಾಟ್ರಲ್ ಮೂಮೆಂಟ್ ಇತ್ತು, ಅಥವಾ ಹೇರ್ ಸ್ವಿಂಗ್ ಆಯಿತು, ಮಾಯ್ಶ್ಚರ್ ಇಂದ ಹೇರ್ ಸ್ವಿಂಗ್ ಆಯ್ತು ಅಂದರೆ ಅವರು ಪ್ಲಸ್ ಯಾರ್ಕರ್ಸ್ ಇಟ್ಕೊಂಡ್ರೆ ಅವರು ಒಂದು ಕ್ವಿಕ್ 3 ವಿಕೆಟ್ಸ್ ತೆಗೆದ್ರೆ ಆವಾಗ ಇಟ್ ವಿಲ್ ಬಿ ಡಿಸ್ಟ್ರಕ್ಟಿವ್ ಫಾರ್ ಹೈದ್ರಾಬಾದ್. ಸೊ ನಮ್ಮ ಭೂವಿ ಮಾಡ್ತಾರಾ? ಸೊ ಒಂದು ನಾವು ನೋಡ್ಬೇಕಾದ್ರೆ ಇವರೆಲ್ಲ ಆಡ್ತಿದ್ದಾರ ರೆಗ್ಯುಲರ್ ಕ್ರಿಕೆಟು. ಯಾಕಂದ್ರೆ ಮೊಮೆಂಟಮ್ ಬರಬೇಕಂದ್ರೆ ನೀವು ಆಡ್ತಾ ಇರಬೇಕು. ಕರೆಕ್ಟ್. ನೀವು 1 ವರ್ಷಕ್ಕೆ ಒಂದು ತಿರ್ಗಾ ಬಂದು ಹಾಡ್ತಿದ್ರೆ ನಿಮ್ಗೆ ಇದು ಸಿಕ್ಕಲ್ಲ, ರಿದಮ್ ಸಿಕ್ಕಲ್ಲ. ಸೊ ಅಗೇನ್ ಇಟ್ ಇಸ್ ಲೈಕ್
ಅವ್ರ ಫಾರ್ಮಲ್ಲಿ ಇದ್ದಾರಾ ಇಲ್ವಾ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಈ RCB ಮ್ಯಾಚ್ ನೋಡೋದಕ್ಕೆ ಬಂದಂತಹ ಅಭಿಮಾನಿಗಳು ಕೂಡ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. IPL ಸೀಸನ್ 19ನ ಇನಾಗ್ರೇಷನ್ ಮ್ಯಾಚ್ಗೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಈ ಮ್ಯಾಚ್ ಅನ್ನ ನೋಡೋದಕ್ಕೆ ಬಂದಂತಹ ಅಭಿಮಾನಿಗಳು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಮೊದಲಿಗೆ ಕೇಳಿ. ಸೊ ಇವತ್ತು IPL ಮ್ಯಾಚ್ ಇದೆ. ಎರಡೂ ಟೀಮ್ಸಿಗೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಎರಡೂ ಟೀಮ್ಸ್ ಒಳಗೆ ಭಾಳ ಚಲೋ ಪ್ಲೇಯರ್ಸ್ ಇದ್ದಾರೆ, ಬೆಸ್ಟ್ ಪ್ಲೇಯರ್ಸ್ ಇದ್ದಾರೆ. ಬಟ್ ವಿ ಆರ್ ಸಪೋರ್ಟಿಂಗ್ RCB ಬಿಕಾಸ್ RCB ಇಸ್ ದ ಬೆಸ್ಟ್ ಟೀಮ್ ಆ್ಯಂಡ್ ಐ ಥಿಂಕ್ ಆಲ್ ದ ಪ್ಲೇಯರ್ಸ್ ಆರ್ ವೆರಿ ಹಾರ್ಡ್ ವರ್ಕಿಂಗ್ ಪ್ಲೇಯರ್ಸ್. ಸೊ ಐ ವಾಂಟ್ ಟು ಕಾಂಗ್ರ್ಯಾಚುಲೇಟ್ ಆಸ್ ವೆಲ್ ಆಸ್ ಸೇ ಆಲ್ ದ ಬೆಸ್ಟ್ ಟು ದ ಟೀಮ್ ದಟ್ ಇಸ್ RCB. ನಮ್ಮ ಎಲ್ಲ ಮಕ್ಕಳ ವತಿಯಿಂದ, ನಮ್ಮ ಟೀಮ್ ಕಡೆಯಿಂದ ಮತ್ತು ನಮ್ಮ ಸಗರ್ ಕನ್ಸಲ್ಟೆನ್ಸಿ ವತಿಯಿಂದ ಆಲ್ ದ ಬೆಸ್ಟ್ RCB. ಹೋದ ವರ್ಷ ಎಲ್ಲರೂ RCB ದವರು ಭಾಳ ಚೆನ್ನಾಗಿ ಆಡಿದರು. ಆಮೇಲೆ ಒಳ್ಳೆ ಪ್ಲೇಯರ್ಗಳನ್ನು ಟೀಮ್ ಸೆಟ್ ಮಾಡಿದರು. ಅದೇ ರೀತಿಯಾಗಿ ಈ ವರ್ಷವೂ RCB ಟೀಮ್ ಚೆನ್ನಾಗಿದೆ, ಒಳ್ಳೆಯ ಫೈನಲನ್ನು ಗೆದ್ದಿದ್ದಾರೆ ಅಂಥೇಳಿ ನಮಗೆ ಹೋಪ್ಸಿದೆ. ಅದರಿಂದ RCB ಈ ಸಲ ಕಪ್ ನಮ್ಮದೇ. ಸರ್, ಈ ಸಲ ಕಪ್ ನಮ್ಮದೇ ಅನ್ನೋದು ನನಗೆ ಗ್ಯಾರಂಟಿ ಇದೆ. ಮತ್ತು ಕೊಹ್ಲಿ ಟೀಮ್ನಲ್ಲಿ ಇರೋದ್ರಿಂದ ಏನೂ ಡೌಟ್ಸ್ ಇಲ್ಲ. ಮತ್ತು HRSನಲ್ಲಿಯೂ ತುಂಬ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಾಯಿದ್ದಾರೆ. ಮತ್ತು ಅವರಲ್ಲಿನೂ ಕೆಲವೊಂದು ಪ್ಲೇಯರ್ಸ್ ಇಷ್ಟು ಒಳ್ಳೆಯ ಇದ್ದಾರೆ. ಅವ್ರಿಗೆ ಟಫ್ ಕೊಡಬೇಕಂದ್ರೆ ನಮಗೂ ಒಂದು ಸ್ವಲ್ಪ ಟಫ್ ಅನ್ನಿಸ್ತಾ ಇದೆ. ಆದರೆ ಗೆಲ್ಲೋದು ಮಾತ್ರ RCBನೇ. RCB ಅಂತಂದ್ರೆ ಸರ್ ಬ್ಯಾಂಗ್ಳೂರು ಅಂತಂದ್ರೆ ಕರ್ನಾಟಕ. ಸೊ RCB ಅಂದರೆ ನಮ್ಮ ಕರ್ನಾಟಕ ಅಷ್ಟೇ ಹೆಮ್ಮೆ ಅಲ್ಲ, ಇಡೀ ಇಂಡಿಯಾಕ್ಕೆ ಹೆಮ್ಮೆ ಆಗ್ಬಿಟ್ಟೈತೆ. ಅಷ್ಟು ಹೆಸರುವಾಸಿ ಟೀಮ್ ಆಗೈತೆ. ಈಗ ಎಲ್ಲರಿಗೂ ಭಾಳ ಒಂದು ಉತ್ಸಾಹ. RCB ಟೀಮ್ ಆಡ್ತಾಯಿದೆ ಅಂದರೆ ಎಲ್ಲರಿಗೂ ಉತ್ಸಾಹ. ಸೊ ಇವತ್ತು ಮ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ನಾವು ಎಲ್ಲ ವಿಶ್ ಮಾಡೋದೇನದ RCB ಗೆಲ್ಲಬೇಕು, ಮತ್ತು ನಮ್ಮದೇ ಕಪ್ಪು RCBನೇ ವಿನ್ ಆಗಬೇಕು ಅನ್ನೋದು ನಮ್ಮದೊಂದು. ಎಸ್, ಈ ಬಾರಿಯೂ ಕೂಡ ಕಪ್ಪನ್ನು RCB ಗೆಲ್ಲಬೇಕು. ಅಂದರೆ ಈಗಾಗಲೇ ಕಪ್ ಇದೆ, ಅದನ್ನು ಉಳಿಸ್ಕೊಳ್ಳಿ ಅಂತ ಪ್ರತಿಯೊಬ್ಬ ಅಭಿಮಾನಿಯೂ ಕೂಡ ಹೇಳ್ತಿದ್ದಾರೆ. ಸುದರ್ಶನ್, ಇವತ್ತಿನ ಈ ಪಂದ್ಯದಲ್ಲಿ RCBಗೆ ಒಂದು ರೀತಿ 3 ಶಾಕ್ ಅಂತ ಹೇಳ್ಬೋದು. ಒಂದು ಹೇಸಲ್ವುಡ್ ಇಲ್ಲ, ಸೊ ಇದ್ರ ಜೊತೆಗೆ ಯಶ್ ದಯಾಳ್ ಪರ್ಸನಲ್ ರೀಸನ್ನಿಂದ ಆಚೆ ಇದ್ದಾರೆ. ಇನ್ನು ನುವಾನ್ ತುಷಾರ್ ಇವರು ಕೂಡ, ಇವ್ರಿಗೆ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ NOC ಕೊಟ್ಟಿಲ್ಲ. ಸೊ ಇದು ಎಷ್ಟು ಇದು RCBಗೆ ಎಷ್ಟು ಪ್ರಾಬ್ಲಮ್ ತಂದು ಕೊಡ್ಬೋದು ಅಂತ ಹೇಳ್ತೀರಿ, ಶಾಕ್ ಅಂತ ಹೇಳ್ತೀರಿ? ಡೆಫಿನೆಟ್ಲಿ ಪ್ರಾಬ್ಲಮ್ ತರುತ್ತೆ. ಯಾಕಂದರೆ ಲಾಸ್ಟ್ ಇಯರು ನಾವು ಟೂರ್ನಮೆಂಟ್ ಗೆದ್ದಿದ್ದು, ಚಾಂಪಿಯನ್ಶಿಪ್ ಗೆದ್ದಿದ್ದು, ಬೌಲರ್ಸ್ಗಳು ಸ್ಟೆಪ್ ಅಪ್ ಆಗಿದ್ದಕ್ಕೆ. ಒಂದು ಕ್ರಿಕೆಟಲ್ಲಿ ಒಂದು ಮಾತಿದೆ, ಬ್ಯಾಟ್ಸ್ಮನ್ಗಳು ಮ್ಯಾಚ್ ಗೆದ್ದು ಕೊಡ್ತಾರೆ, ಬೌಲರ್ಸ್ಗಳು ಚಾಂಪಿಯನ್ಶಿಪ್ ಗೆದ್ದು ಕೊಡ್ತಾರೆ ಅಂತ. ಯಾವ ಟೀಮ್ದು ಬೌಲಿಂಗ್ ಸ್ಟ್ರಾಂಗ್ ಇರುತ್ತೆ ಅವರು ಚಾಂಪಿಯನ್ಶಿಪ್ ಗೆಲ್ತಾರೆ. 5 ಸಲ ಮುಂಬೈ ಯಾಕೆ ಗೆದ್ದಿದ್ದು? ಜಸ್ಪ್ರೀತ್ ಬುಮ್ರಾ, ಟ್ರೆಂಟ್ ಬೋಲ್ಟ್, ಕೃಣಾಲ್ ಪಾಂಡ್ಯ, ಹಾರ್ದಿಕ್ ಪಾಂಡ್ಯ, ಸಾಲಿಡ್ ಬೌಲಿಂಗ್ ಅಟ್ಯಾಕ್ ಇದೆ, ಒಂದು ಸೆಟಪ್ ಇದೆ. ನಮ್ಮ RCBನಲ್ಲಿ ತುಂಬ ವರ್ಷದಿಂದ ಮಿಸ್ಸಿಂಗ್ ಆಗ್ತಾ ಇದ್ದಿದ್ದು ಅದೇ. ನಮಗೆ 2008ಇಂದ 25ವರೆಗೂ ನೋಡಿದ್ರು ಬ್ಯಾಟಿಂಗ್ ಯಾವತ್ತೂ ಸಮಸ್ಯೆ ಆಗಿದ್ದೇ ಇಲ್ಲ. ದೊಡ್ಡ ಲೆಜೆಂಡ್ಗಳು, T20 ಕ್ರಿಕೆಟ್ನ ದೊಡ್ಡ ಲೆಜೆಂಡ್ಗಳು RCBಗೆ ಆಡಿರೋದು. ಕ್ರಿಸ್ ಗೇಲ್, AB ಡಿ ವಿಲಿಯರ್ಸ್, ಕೆವಿನ್ ಪೀಟರ್ಸನ್, ರಾಸ್ ಟೇಲರ್ ರೈಟ್ ಫ್ರಮ್ ದಿ ಬಿಗಿನಿಂಗ್, ವಿರಾಟ್ ಕೊಹ್ಲಿ, ಶೇನ್ ವಾಟ್ಸನ್, ಸೊ ಯುವರಾಜ್ ಸಿಂಗ್, ದಿನೇಶ್ ಕಾರ್ತಿಕ್. ಸೊ ಬ್ಯಾಟಿಂಗ್ ಯಾವತ್ತೂ ನಮಗೆ ಸಮಸ್ಯೆ ಆಗಿಲ್ಲ. ಬೌಲಿಂಗ್ ಎಲ್ಲೋ ಒಂದು ಕಡೆ ನಮಗೆ ನಾವು 200, 210, 220 ಹೊಡೆದ್ರೂ ಚಿನ್ನಸ್ವಾಮಿನಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಬಿಕಾಸ್ ಆಫ್ ಲ್ಯಾಕ್ ಆಫ್ ಬೌಲಿಂಗ್ ಸ್ಕಿಲ್ಸ್. ಯಾವಾಗ ಜೋಶ್ ಹೇಸಲ್ವುಡ್ ಅಂತ ಒಬ್ಬ ಫಾಸ್ಟ್ ಬೌಲರ್ ಬಂದರು, ಯಶ್ ದಯಾಳ್ ಅಂತ ಒಬ್ಬ ಲೆಫ್ಟ್ ಆರ್ಮ್ ಸೀಮರ್ ಬಂದರು, ಒಂದು ಒಳ್ಳೆ ಸೆಟಪ್ ಕ್ರಿಯೇಟ್ ಆಯಿತು. ಈ ವರ್ಷ ನೋಡಿದ್ರೆ ಅವ್ರು ಇಬ್ಬರೂ ಇಲ್ಲ. ಜೋಶ್ ಹೇಸಲ್ವುಡ್ ಎಂಥ ಬೌಲರ್ ಅಂತಂದರೆ, ನಿಮಗೆ ಸಬ್ ಕಾಂಟಿನೆಂಟ್ ಕಂಡೀಷನಲ್ಲಿ ಅವರು ಆ ಕಂಡೀಷನ್ಗೆ ಅಡಾಪ್ಟ್ ಆಗೊಂಡು ಮಾಡೋಂಥ ಸ್ಕಿಲ್ ಇದೆಯಲ್ಲ. ಸರ್ ಆಗಲೇ ಹೇಳಿದರು ಮೆಗ್ರಾತ್ ಥರ ಒಂದೇ ಜಾಗಕ್ಕೆ ಹಾಕ್ತಾರೆ ಅಂತ. ನೀವು ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್, ಇಂಗ್ಲೆಂಡಲ್ಲಿ ಹಾಕೋದು ಲೆಂತ್ಗಳನ್ನು ಇಲ್ಲ ಸಬ್ ಕಾಂಟಿನೆಂಟಲ್ಲಿ ಹಾಕೋದಕ್ಕೆ ಆಗೋದಿಲ್ಲ. ಈಗ ಜೇಕಬ್ ಡಫಿ ಅಂತ ಇದ್ದಾರೆ ನ್ಯೂಜಿಲೆಂಡ್, ಅವ್ರ ಮೇಲೆ ಇರುವಂಥ ಡೌಟ್ ಅದೇ, ಹೇಸಲ್ವುಡ್ಗೆ ರಿಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಬಟ್ ಹೇಸಲ್ವುಡ್ನ ರಿಪ್ಲೇಸ್ ಮಾಡೋದಷ್ಟು ಈಗಲೂ ನೆನಪಿದೆ, ಕಳೆದ ಬಾರಿಯ ಚಾಂಪಿಯನ್ ಆಗಬೇಕು ಅಂತಂದ್ರೆ ಹೇಸಲ್ವುಡ್ ಅವರ ಪಾತ್ರ ದೊಡ್ಡದಿತ್ತು. ಖಂಡಿತ ಫೈನಲಲ್ಲೂ 2-3 ವಿಕೆಟ್ ಅನ್ನು ಎತ್ಕೊಟ್ರು ಅವರು, ಇನ್ಕ್ಲೂಡಿಂಗ್ ಶ್ರೇಯಸ್ ಅಯ್ಯರ್. ಸೊ ಅವರ ಒಂದು ಸ್ಥಾನನ ತುಂಬೋದು ಯಾವ ಬೌಲರ್ಗಾದ್ರೂ ಅದು ಕಷ್ಟನೇ. ಸೊ ಆ ಒಂದು ಅಬ್ಸೆನ್ಸ್ ಏನಿದೆ, ಹೇಸಲ್ವುಡ್ ಬಂದಿದ್ದಾರೆ, ಟೀಮ್ ಜಾಯ್ನ್ ಆಗಿದ್ದಾರೆ. ನಿನ್ನೆ ಆ್ಯಂಡಿ ಫ್ಲವರ್ ಅವರು ಹೇಳಿದರು ಫಸ್ಟ್ ಮ್ಯಾಚ್ ಆಡಲ್ಲ, ಫಿಟ್ನೆಸ್ ಸ್ವಲ್ಪ ಇಶ್ಯೂ ಇದೆ ಅಂತ. ನೆಕ್ಸ್ಟ್ ಮ್ಯಾಚ್ ಆಡ್ಬೋದು, ಬಟ್ ಫಸ್ಟ್ ಮ್ಯಾಚಲ್ಲಂತೂ ನಿಮ್ಮ ಸನ್ರೈಸರ್ಸ್ ಹೈದರಾಬಾದ್ ಅಂತ ಒಂದು ದೊಡ್ಡ ಬ್ಯಾಟಿಂಗ್ ಲೈನಪ್ ಇರುವಂಥ ಸಂದರ್ಭದಲ್ಲಿ ಹೇಸಲ್ವುಡ್ ಅಂತ ಒಬ್ಬ ಸ್ಕಿಲ್ಫುಲ್ ಬೌಲರ್, ತುಂಬ ಇಂಪ್ಯಾಕ್ಟ್ಫುಲ್ ಬೌಲರ್ ಬೇಕಿತ್ತು RCBಗೆ. ಬಟ್ ಒಬ್ರು ಇಲ್ಲ ಅಂತಂದ್ರೆ ಇನ್ನೊಬ್ರಿಗೆ ಅವಕಾಶ, ಅದು ಇನ್ನೊಬ್ಬ ಬಂದು ಸ್ಟೆಪ್ ಅಪ್ ಆಗ್ಬೋದು. ನೋಡ್ಬೇಕು ಯಾರು ಅವರ ಸ್ಥಾನನ. ಇಬ್ಬರು ಡೆಬ್ಯೂ ಮಾಡ್ಬೋದು, ಸಾಧ್ಯತೆ ಇದೆ. ಜೇಕಬ್ ಡಫಿ ಇದ್ದಾರೆ, ಜೊತೆಗೆ ಇಂಡಿಯನ್ ಫಾಸ್ಟ್ ಬೌಲರ್ಗಳಿದ್ದಾರೆ, ಮಂಗೇಶ್ ಯಾದವ್, ಅಭಿನಂದನ್ ಸಿಂಗ್. ತುಂಬಾ ಹೋಪ್ಸ್ ಇರೋದು ಮಂಗೇಶ್ ಯಾದವ್ ಮೇಲೆ, ಮಧ್ಯಪ್ರದೇಶದ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್. ಸೊ ಯಶ್ ದಯಾಳ್ಗೆ ಎಲ್ಲೋ ಒಂದು ಕಡೆ ಇವರನ್ನ ರಿಪ್ಲೇಸ್ಮೆಂಟ್ ಆಗಿ ನೋಡ್ತಾ ಇದ್ದಾರೆ. ಬಟ್ ಯಶ್ ದಯಾಳ್ ಪ್ರೂವ್ಡ್ ಕ್ರಿಕೆಟರ್. ಅಲ್ಲಿ ಅವ್ರ ಪರ್ಸನಲ್ ರೀಸನ್ಸು, ಅವ್ರ ಪರ್ಸನಲ್ ಇಶ್ಯೂಸ್ ಏನೇ ಇರ್ಬೋದು, ಕ್ರಿಕೆಟ್ ಅಂತ ಬಂದರೆ RCBಗೆ ತುಂಬ ಒಳ್ಳೊಳ್ಳೆ ವಿಕೆಟ್ಗಳನ್ನು ಹಾಕಿಕೊಟ್ಟಿದ್ದಾರೆ ಲಾಸ್ಟ್ 2 ಸೀಸನಲ್ಲಿ ಯಶ್ ದಯಾಳ್.
ಕ್ರೂಷಿಯಲ್ ವಿಕೆಟ್ಗಳನ್ನು ಪವರ್ ಪ್ಲೇನಲ್ಲಿ ಎತ್ತಿದ್ರು. ಜೊತೆಗೆ ನೀವು CSK ಮೇಲೆ ಒಂದು ಮ್ಯಾಚ್ ನಡೀತು, ಧೋನಿ ಹೊಡಿತಾ ಇದ್ರು, ಆ ಕೊನೆವರೆಗೂ ಆ ನರ್ವನ್ನ ಇಟ್ಕೊಂಡು ಅವರು ಆ ಮ್ಯಾಚ್ ಗೆಲ್ಸಿದ್ರು ಯಶ್ ದಯಾಳ್. ಸೊ ಅಂಥ ಒಂದು ಪ್ರೆಷರಲ್ಲಿ ಮ್ಯಾಚ್ ಗೆಲ್ಸುವಂಥ ಪ್ಲೇಯರ್ಸ್ ಬೇಕಾಗ್ತಾರೆ. ಸೊ ಆ ಆಪರ್ಚುನಿಟಿನ ಇವರು ಮಂಗೇಶ್ ಯಾದವ್ ಅವರು ಯಾವ ಥರ ಯೂಸ್ ಮಾಡ್ಕೋತಾರೆ ಅಂತ ನೋಡ್ಬೇಕು. ಇವತ್ತು ಅವರು ಡೆಬ್ಯೂ ಮಾಡುವಂಥ ಚಾನ್ಸಸ್ ಇದೆ. ಜೋಸೆಫ್ ಸರ್, ನಾವೀಗಾಗಲೇ ಮಾತಾಡ್ತಾ ಇದ್ವಿ ಮೂವರು ಪ್ಲೇಯರ್ಸ್ ಬಗ್ಗೆ, ಅದರಲ್ಲಿ ಹೇಸಲ್ವುಡ್, ಯಶ್ ದಯಾಳ್ ಮತ್ತು ತುಷಾರ್ ಅವ್ರ ಬಗ್ಗೆ ತಾವು ಹೇಗೆ ನೋಡ್ತೀರಿ ಸರ್? ಸೊ ಇಬ್ಬರು ಡೆಬ್ಯೂ ಮಾಡೋ ಚಾನ್ಸಸ್ ಇದೆ. ಹೊಸ ಆಟಗಾರರಿಗೆ ಇದು ಯಾವ ರೀತಿ ಪ್ಲ್ಯಾಟ್ಫಾರ್ಮ್ ಆಗ್ಬೋದು? ಅಲ್ಲ, ಇದು ಒಳ್ಳೆ ಆಪರ್ಚುನಿಟಿ ಅವ್ರಿಗೆ. ಈ ಥರ ಒಂದು ಕೀ ಪ್ಲೇಯರ್ಸ್ ಇಲ್ಲ ಅಂದರೆ ಅವ್ರು ಕೊಟ್ಟಾಗ ಅವ್ರು ಅದನ್ನು ಹೇಗೆ ಯೂಟಿಲೈಸ್ ಮಾಡ್ಕೋತಾರೆ ನೋಡಬೇಕು. ಬಟ್ ಏನಾಗುತ್ತೆ, ಈ ಕ್ರಿಕೆಟ್ ಒಳಗೆ ನಿಮಗೆ ಭಾಳ ನರ್ವ್ಸ್ ಇರಬೇಕು, ಇದಿರಬೇಕು, ಟೆಂಪರ್ಮೆಂಟ್ ಇರಬೇಕು. ನಾನು ಹೊಡಿತಿದ್ದಾನೆ 2 6 ಹೊಡಿತಾನೆ, 3 6 ಹೊಡಿತಾನೆ, ನಾನು ವಾಪಸ್ ಬರ್ತೀನಿ ಅಂದ್ಬಿಟ್ಟು ಆ ಧೈರ್ಯ ಇರಬೇಕು. ಅದು ನಮ್ಮ ಪ್ಲೇಯರ್ಸ್ಗೆ ಇದೆಯಾ ನೋಡ್ಬೇಕಾಗತ್ತೆ. ಇವತ್ತು ಟೆಸ್ಟ್ ಇರುತ್ತೆ ಅದು. ಸೊ ಯಾಕಂದರೆ ಒಂದು ಜೋಶ್ ಹೇಸಲ್ವುಡ್ಗೆ ರಿಪ್ಲೇಸ್ಮೆಂಟು ನಿಮ್ಗೆ ಸಿಕ್ಕಲ್ಲ, ಇಮಿಡಿಯೇಟಾಗಿ ಸಿಕ್ಕಲ್ಲ. ವಿ ಹ್ಯಾವ್ ಟು ವೇಟ್. RCB ವೆಯ್ಟ್ ಮಾಡಬೇಕು. ಅವ್ರು ಏನೇ ಇಂಜುರಿ ಇದ್ರೂ ರಿಕವರಿ ಪೀರಿಯಡ್ ತೊಗೊಂಡೇ ಅವ್ರಿಗೆ ಆಡಿಸೋದು. ಯಾಕಂದರೆ ಈ ಇಮಿಡಿಯೇಟಾಗಿ ಆಡ್ಸೋಕೆ ಹೋದ್ರೆ ತಿರ್ಗಾ ಇಂಜುರಿ ಆಗ್ರಿವೇಟ್ ಆಗುತ್ತೆ. ಸೊ ಅದು ನೀವು ಮುಟ್ಟಕ್ಕಾಗಲ್ಲ. ಸೊ ಇಲ್ಲಿ ಯಂಗ್ಸ್ಟರ್ಸ್ ಹಾಡಿಸ್ತಾರೆ. ಅಕಸ್ಮಾತ್ ಯಾರೋ ಇವ್ರು ಹೇಳಿದಂಗೆ ಮಧ್ಯಪ್ರದೇಶ್ ಪ್ಲೇಯರ್ ಅವ್ನಿಗೆ ಹಾಡಿಸ್ತಾರೆ, ಅವನು ಕೆಪಾಸಿಟಿ ಇದೆಯಾ, ಮಂಗೇಶ್ ಯಾದವ್ಗೆ ಕೆಪಾಸಿಟಿ ಇದೆಯಾ ನೋಡಬೇಕಾಗತ್ತೆ. ಕ್ವಿಕ್ಕಾಗಿರ್ಬೋದು. ನೀವು ಡೊಮೆಸ್ಟಿಕ್ ಕ್ರಿಕೆಟ್ ಆಡೋದು ಒನ್ಲಿ ಅಮಂಗ್ ಯೋರ್ಸೆಲ್ಸ್. ಇಲ್ಲೇನಾಗುತ್ತೆ, ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಬರ್ತಾರೆ. ಇದು ಕ್ಲಬ್ ಕ್ರಿಕೆಟ್ ಇದ್ದರೂ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಕಲ್ಚರ್ ಇರೋದ್ರಿಂದ ಇದು ಒಂದು ಲೆವೆಲ್ ಆಫ್ ಕ್ರಿಕೆಟ್ ಜಾಸ್ತಿ ಇದೆ. ಸೊ ಆ ಕ್ರಿಕೆಟೇ ಬೇರೆ, ಮುಸ್ತಾಕ್ ಅಲಿ ಇರ್ಬೋದು ನಿಮ್ಗೆ ಇದು ಅಂದ್ಬಿಟ್ಟು. ಇಲ್ಲಿ ಬಂದಾಗ ಇಟ್ ಈಸ್ ಅ ಡಿಫ್ರೆಂಟ್ ಲೆವೆಲ್ ಆಫ್ ಕ್ರಿಕೆಟ್. ಈಗ ನೋಡಿದ್ದೀವಿ ಹೆಂಗೆ ಇವಾಲ್ವ್ ಆಗಿದೆ ಅಂದ್ಬಿಟ್ಟು. ಸೊ ಎಲ್ಲೋ ಇವ್ರಿಗೆ ರಿಸ್ಕ್ ತಗೋತಾರ. ಬಟ್ ನಾನು ನೋಡ್ತಿರೋದೇನೆಂದರೆ, ಈಗ ಜೇಕಬ್ ಬೆಥೆಲ್ ಇದ್ದಾರೆ, ಅವ್ರು ತೋರಿಸಿದ್ದಾರೆ ಏನು ಕೆಪಾಸಿಟಿ ಇದೆ ಅಂದ್ಬಿಟ್ಟು. ಅವ್ರನ್ನ ಹೇಗೆ ಇವ್ರು ಯೂಟಿಲೈಸ್ ಮಾಡ್ಕೋತಾರೆ ನೋಡ್ಬೇಕು. ಯಾಕಂದರೆ ನಾವು ಇವ್ರ ಬಗ್ಗೆ ಮಾತಾಡ್ತಿದ್ವಿ, ಪವರ್ ಪ್ಲೇ. ಅವ್ರಿಗಿರೋ ಪವರ್ ಹಿಟ್ಟರ್ಸ್ ಇದ್ದಾರೆ. ನಮ್ಮದ್ರೊಳಗೆ ಟಿಮ್ ಡೇವಿಡ್ ಇದ್ದಾರೆ, ಲಿವಿಂಗ್ ಸ್ಟೋನ್ ಇದ್ರು ಹೋಗಿದ್ದಾರೆ, ಫಿಲ್ ಸಾಲ್ಟ್ ಇದ್ದಾರೆ. ಸೊ ಇಲ್ಲಿ ಜೇಕಬ್ ಬೆಥೆಲ್ ಬಂದು ತೋರಿಸೋದೇನೆಂದರೆ, ಈಸ್ ಕೇಪಬಲ್ ಆಫ್ ಮ್ಯಾಚಿಂಗ್ ವಿರಾಟ್ ಕೊಹ್ಲಿ. ಆ ಟೆಂಪರ್ಮೆಂಟು ವಿರಾಟ್ ಹೇಗೆ ಮ್ಯಾಚ್ ತೊಗೊಂಡೋಗ್ತಾರೋ ಅವರು ಅದೇ ಥರ ತೋರಿಸ್ತಾರೆ. ನಮ್ಮೆಲ್ಲ 100 ಹೊಡಿತಾರೆ ವರ್ಲ್ಡ್ ಕಪ್ ಅವ್ರಿಗೆ. ಸೊ ಅವ್ರನ್ನ ನಾವು ಹೇಗೆ ಯೂಟಿಲೈಸ್ ಮಾಡ್ಕೋತೀವಿ, ಅವ್ರ ಥರ ಒಂದು ಪ್ಲೇಯರು, ಆ ಕ್ಯಾಲಿಬರ್ ಪ್ಲೇಯರ್ ಇದೆಯಲ್ಲ. ಈಗ ನೆಕ್ಸ್ಟು ವಿರಾಟ್ ಕೊಹ್ಲಿ ಇನ್ನೊಂದು 1 ಇಯರ್ ಹೊಟ್ಟೋಗ್ಬೇಕು ಬಹುಶಃ, ಅಷ್ಟೇ ಅವ್ರಿಗೆ ಇದಾಗೋದು. ಯಾಕಂದರೆ ಈ ಆಲ್ಸೋ ಆಸ್ ಅ ಲೈಫ್ ಟು ಲೀಡ್. ನಾವು ಬೇರೆ ವಿರಾಟ್ ಅನ್ನೋಕ್ಕಾಗಲ್ಲ, ಅವ್ರಿಗೂ ಲೈಫ್ ಇದೆ, ಫ್ಯಾಮಿಲಿ ಇದೆ, ನೋಡ್ಕೋಬೇಕು. ಸೊ ಈಗ ನೆಕ್ಸ್ಟ್ ಲೆವೆಲ್ ನೀವು ಯಾರು ತರ್ತೀರಾ? ಈಗ ಜಾಶ್ ಹೇಸಲ್ವುಡ್ಗೆ ಯಾರು ರಿಪ್ಲೇಸ್ಮೆಂಟ್ ಇಲ್ಲ, ನೋಡಿದ್ವಾ? ಹುಡ್ಕೊಂಬಂದ್ರೂ ನಿಮಗೆಲ್ಲೂ ಸಿಗ್ತಾ ಇಲ್ಲ. ಸೊ ಈಗ ನಾವು ನೋಡ್ತಾ ಇರೋದೇನೆಂದರೆ, ಜೇಕಬ್ ಬೆಥೆಲ್ ಕುಡ್ ಬಿ ಅ ಗ್ರೇಟ್ ರಿಪ್ಲೇಸ್ಮೆಂಟ್ ಫಾರ್ ವಿರಾಟ್ ಆ್ಯಸ್ ವಿರಾಟ್ ಲೀವ್ಸ್. ಸೊ ಆ ಪೊಸಿಷನ್ ಬರಬೇಕಂದ್ರೆ, ಯಾಕಂದರೆ ನೀವು ನೋಡಿ ಅಲ್ಲೇ ಸುದರ್ಶನ್ ಹೇಳ್ತಿದ್ರು, ಯಾರು ಆಡಿದ್ದಾರೆ ನಮಗೆ, ಕ್ರಿಸ್ ಗೇಲು, ಫ್ಯಾನಿ ಡಿವಿಲಿಯರ್ಸ್, ರಾಸ್ ಟೇಲರ್, ಅವರು ಭಯಂಕರ, ಕೆವಿನ್ ಪೀಟರ್ಸನ್ ಎಲ್ಲ ಆಡಿದ್ದಾರೆ. ಬಟ್ ಅದಾಗಿದ್ಮೇಲೆ ನಮ್ಗೆ ಯಾರು ಪವರ್ ಹಿಟರ್ಸ್ ಬಂದವ್ರೆ? ನಮ್ಮ ಮ್ಯಾಚ್ ಫಿನಿಷ್ ಮಾಡೋಕ್ಕೆ ನಮ್ಮ ಕೆಪಾಸಿಟಿ ಇರಲಿಲ್ಲ. ಲಾಸ್ಟ್ ಇಯರ್ ಟಿಮ್ ಡೇವಿಡ್ ಪವರ್ ಹಿಟ್ಟಿಂಗಿಂದ ಆಗಿದ್ದು, ನಮಗೆ ಚೇಂಜ್ ಆಗಿದ್ದು. ನಮ್ಗೆ ಅದಿರಲಿಲ್ಲ, ಡೆಪ್ತ್ ಇರಲಿಲ್ಲ. ಇವ್ರು ಹೊಡೆಯೋರು ಒಂದು 15 ಓವರ್ ತನಕ ಹೊಡೆದ್ರು, ಲಾಸ್ಟ್ 5 ಓವರ್ಸ್ ರನ್ಸ್ ಬರ್ತಿರಲಿಲ್ಲ ಓವರ್ ದಿ ಇಯರ್ಸ್. ಈ ಒಂದು ಸೀಸನ್ನಲ್ಲಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ತಂದರೆ, ಪ್ಲೇಯಿಂಗ್ 11 ತಂದರೆ ಏನಾಗ್ಬೋದು, ಏನು ಚೇಂಜಸ್ ಆಗ್ಬೋದು ಅಂತ ಹೇಳ್ತೀರಿ? ಅಲ್ಲ, ಅವರು ಈಸ್ ಅ ಕೆಪಬಲ್ ಪ್ಲೇಯರ್, ತೋರಿಸಿದ್ದಾರೆ ಏನು ಕೆಪಾಸಿಟಿ ಇದೆ ಅಂದ್ಬಿಟ್ಟು. ಬಟ್ ಹೇಗೆ ಅವ್ರನ್ನ ಫಿಟ್ ಮಾಡ್ತೀರಾ? ಈಗ ನೀವು ದೇವದತ್ ಪಡಿಕಲ್ನ ಕೂಡಿಸ್ಬೇಕು. ಬಟ್ ದೇವದತ್ ಪಡಿಕಲ್ ಅವ್ರಿರೋ ಫಾರ್ಮಲ್ಗೆ ಈಗ ಯಾರು ಮುಟ್ಲೇಬಾರ್ದು, ಆಡಿಸ್ಬೇಕು ಅವ್ರಿಗೆ. ಬಿಕಾಸ್ ಈಸ್ ಆನ್ ಅ ಪೀಕ್, ಒಂಥರ ವೇವ್ ರೈಡ್ ಮಾಡ್ತಿದ್ದಾರೆ, ಕ್ರಸ್ಟ್ ಆಫ್ ದ ವೇವ್ ಅಂತೀವಿ. ಸೊ ಆ ಫಾರ್ಮಲ್ಗೆ ಇರ್ಬೇಕಾದ್ರೆ ಮುಟ್ಲೇಬಾರ್ದು, ಆಡಿಸ್ಲೇಬೇಕು ದೇವನಾಥ್ ಪಡಿಕಲ್ನು. ಬಿಕಾಸ್ ಈಸ್ ಅ ಫ್ಯೂಚರ್ ಸ್ಟಾರ್. ನಮ್ಮ ಇಂಡಿಯನ್ ಟೀಮ್ಗೂ ಅಷ್ಟೇ, ಈಸ್ ಗೋನ್ ಬಿ ಅ ಫ್ಯೂಚರ್ ಸ್ಟಾರ್. ಕನ್ಸಿಸ್ಟೆನ್ಸಿ ಇಲ್ಲ ಅಂತಿದ್ರು, ಈ ಕನ್ಸಿಸ್ಟೆನ್ಸಿ ತೋರಿಸಿದ್ದಾರೆ. ಸೊ ನೀವು ಹೈಯರು ಇವ್ರು ನೋಡ್ಕೋದ್ರೆ ಐ ವುಡ್ ಪ್ರಿಫರ್ ನಮ್ಮ ದೇವದತ್ ಪಡಿಕಲ್. ಸೊ ಎಸ್, ಏನಂದರೆ ಒಂದು ಡೆಪ್ತ್ ಇದ್ದಷ್ಟು ಒಳ್ಳೇದು ನಿಮಗೆ. ಈಗ ಈ ಪ್ಲೇಯರು ಏನೋ ಇಂಜುರಿ ಆಗುತ್ತೆ ಅಥವಾ ಏನೋ ಇದಾಗುತ್ತೆ, ಸೊ ಇನ್ನೊಬ್ರು ರೆಡಿ ಇದ್ದಾರೆ. ಸೊ ಅದು ಇವಾಗ ಖುಷಿ ಇದೆ, ಆ ಪೊಸಿಷನ್ ಬಂದಿದ್ದಾರೆ. ಅದು ನಮ್ಮ ಬೌಲಿಂಗ್ ಒಳಗಿಲ್ಲ, ಬ್ಯಾಟಿಂಗ್ ಒಳಗೆ ವಿ ಹ್ಯಾವ್
ಇವ್ರು ಇಲ್ದವ್ರೆ ನಾ ಇದ್ದೀನಿ ಆ ಥರ ಅನ್ಕೊಂಬಿಟ್ಟು. ಸೊ ನೀವು ನೋಡೋಕ್ಕೆ ಹೋದರೆ ಎಲ್ಲೋ ವೆಂಕಟೇಶ್ ಅಯ್ಯರ್ಗೆ ಸ್ವಲ್ಪ ಕಾಯ್ಬೇಕಾಗಿರುತ್ತೆ. ನಾವು ಡೆಫಿನೆಟಾಗಿ ದೇವದ ಪಡಿಕಲ್ ಆಡಲೇಬೇಕು ಅನ್ಬೇಕು, ಯಾಕಂದರೆ ಈಸ್ ಕೇಪಬಲ್. ಆಮೇಲೆ ಇಟ್ ಇಸ್ ಹೋಮ್ ಗ್ರೌಂಡ್. ಮುಂಚೆನೇ ನಾವೆಲ್ಲ ಹೇಳ್ತೀವಿ ನಮ್ಮ ಕರ್ನಾಟಕದ ಹುಡುಗರು ಇಲ್ಲ, ಕರ್ನಾಟಕದ ಹುಡುಗರು ಇಲ್ಲ RCB ಅಂದ್ಬಿಟ್ಟು. ಅದೊಂದು ಪ್ರತಿಯೊಬ್ಬರ ಪ್ರಶ್ನೆ ಸರ್ ಸುದರ್ಶನ್. ದೇವದತ್ ಪಡಿಕಲ್ ಬಿಟ್ರೆ ಮತ್ತೆ ಯಾರು ಕೂಡ ಕರ್ನಾಟಕದವ್ರು ಇಲ್ಲ ಅನ್ನುವಂತಹ ಚರ್ಚೆ ಪ್ರತಿ ಬಾರಿಯೂ ಕೂಡ ಆಗತ್ತೆ. ಯಾಕೆ ಹೀಗೆ ಅಂತ? ಪ್ರತಿ ವರ್ಷ ಹಿಂಗೇನಾ ಅಥವಾ ಆಟಗಾರರು ಸಿಗ್ತಾ ಇಲ್ವಾ? ಇದ್ರೂ ಕೂಡ ಆಟಗಾರನ ನೋಡ್ತಾ ಇಲ್ವಾ? ಇಲ್ಲ, ಅವರು ಆಕ್ಷನಲ್ಲಿ ಪಿಕ್ ಮಾಡೋದ್ರಿಂದ ಹಿಡಿದು ಆಡಿಸೋವರೆಗೂ ಕೂಡ ಅವರು ಕರ್ನಾಟಕದವ್ರಿಗೆ ಅಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ದೇ ಇಲ್ಲ. ವಿಜಯ್ ಮಲ್ಯ ಇದ್ದಾಗ ಅವರು RCB ಟೀಮ್ನ ತಗೊಂಡಾಗ 2008, 2009, 2010ರಲ್ಲಿ 8, 7, 10 2010ರಲ್ಲಿ 9-10 ಜನ ಇದ್ರು ಕರ್ನಾಟಕದವರು. 25 ಸ್ಕ್ವಾಡಲ್ಲಿ 10 ಜನ ಇದ್ರು. ಸೊ ಎಲ್ಲೋ ಒಂದು ಕಡೆ ಆ ವಿಜಯ್ ಮಲ್ಯ ಓನರ್ಶಿಪ್ ಹೋದ್ಮೇಲೆ ಈ ನಾರ್ತ್ ಇಂಡಿಯನ್ಸ್ ಬಂದರು, ಅವ್ರ ಕೈಗೆ ಹೋಯ್ತು ಟೀಮು. ಅವ್ರಿಗೆ ಈ ಲೋಕಲ್ ನಮ್ಮ ಸ್ಥಳೀಯ ಅಸ್ಮಿತೆ ಅದು ಇದು ಯಾವ್ದು ಲೆಕ್ಕಕ್ಕೆ ಇರೋದಿಲ್ಲ. ವಿರಾಟ್ ಕೊಹ್ಲಿ ಫಾರ್ ಎಕ್ಸಾಂಪಲ್, ವಿರಾಟ್ ಕೊಹ್ಲಿ ಬರ್ತಾರೆ, ಅವರು ಡಾಮಿನೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಯಾರೋ ಒಬ್ಬ ಪ್ಲೇಯರು ಡೆಲ್ಲಿಯಿಂದ ಬೇಕಾಗಿರ್ತಾನೆ. ಸೊ ಕರ್ನಾಟಕದವ್ರಿಗೆ ಅಷ್ಟು ಪ್ರಿಫರೆನ್ಸು ಲಾಸ್ಟ್ ಒಂದು 2-3 ವರ್ಷ 4-5 ವರ್ಷದಿಂದ ನೋಡಿದ್ರೆ ಇರಲೇ ಇಲ್ಲ. ದೇವದತ್ ಪಡಿಕಲ್ ಬಂದಮೇಲೆ ಮತ್ತು ಲಾಸ್ಟ್ ಇಯರ್ ಮಯಾಂಕ್ ಅಗರ್ವಾಲ್ ಆಡಿದ್ರು ನಮ್ಮ ದೇವದತ್ ಪಡಿಕಲ್ಗೆ ರಿಪ್ಲೇಸ್ಮೆಂಟ್ ಆಗಿ ಲಾಸ್ಟ್ ಮಿನಿಟ್ ರಿಪ್ಲೇಸ್ಮೆಂಟ್. ಸೊ ಅದು ಬಿಟ್ಟರೆ ನಮ್ಮ ಕರ್ನಾಟಕದವ್ರಿಗೆ ಅವರು ಯಾವತ್ತೂ ಅವಕಾಶಗಳನ್ನ ಕೊಟ್ಟೇ ಇಲ್ಲ. ಒಂದು ಟೈಮಲ್ಲಿ ವಿನಯ್ ಕುಮಾರ್ ಆಡ್ತಾ ಇದ್ರು, ಎಸ್ ಅರವಿಂದ್ ಆಡ್ತಾ ಇದ್ರು, ಬೌಲರ್ಸ್ ಕರ್ನಾಟಕದ ಟಾಪ್ ಮೋಸ್ಟ್ ಬೌಲರ್ಗಳವರು. ಸೊ ರಾಹುಲ್ನ ಪಿಕ್ ಮಾಡ್ಬೋದಾಗಿತ್ತು, KL ರಾಹುಲ್ನ. ಇವರು ಬಿಡ್ಡೇ ಮಾಡಲ್ಲ. ಸೊ ಅದು ಮುಂಚಿಂದ ಇದ್ದೇ ಇದೆ. ಈಗ ಇರೋದು ದೇವದತ್ ಪಡಿಕಲ್ ಒಬ್ಬರೇ. ಅವರನ್ನು ನೀವು ಬಿಟ್ಟು ಆಡಿದ್ರೆ ನಿಮಗೆ ಕರ್ನಾಟಕದ ಬಗ್ಗೆ ಪ್ರೀತಿ, ಬೆಂಗಳೂರು ಜನ ಈ ತರ ಸಪೋರ್ಟ್ ಮಾಡೋದು ಇರೋದೇ RCB ಟೀಮ್ಗೆ ಜಾಸ್ತಿ. ಬೇರೆ ಎಲ್ಲ ಟೀಮ್ ನಿಮ್ಗೆ ಯಾವ ಟೀಮ್ಗೂ ಸಿಗೋಕೆ ಸಾಧ್ಯ ಇಲ್ಲ. ಬ್ಲೆಸ್ಡ್ ಒಂಥರ ನಿಮಗೆ ಬರೀ ಇಂಡಿಯಾದಲ್ಲ, ಇಡೀ ವರ್ಲ್ಡಲ್ಲಿ ತಗೊಂಡ್ರೆ ಫುಟ್ಬಾಲ್ ಯಾವುದೋ ಒಂದು ಟೀಮ್ಗೆ ಬಿಟ್ಟರೆ ಹೈಯೆಸ್ಟ್ ಫ್ಯಾನ್ ಫಾಲೋವಿಂಗ್ ಇರೋದು RCBಗೆ. ಸೊ ಇಂಥ ಫ್ಯಾನ್ಸ್ ನಿಮಗೆ ಇಷ್ಟೆಲ್ಲ ಇನ್ಸಿಡೆಂಟ್ಗಳು ಆದ್ಮೇಲೂ RCB ಅಂತ ಹೇಳುವಂಥ ಫ್ಯಾನ್ಸು ಬೆಂಗಳೂರಲ್ಲಿ ಆಡುವಂಥ ಸಂದರ್ಭದಲ್ಲಿ ಮಾತ್ರ ಅಲ್ಲ, ನೀವು ಬಾಂಬೆನಲ್ಲಿ ಹೋಗಿ ಆಡಿದ್ರು ಅಲ್ಲಿ RCB ಫ್ಯಾನ್ಸ್ ಇರ್ತಾರೆ, ಗುಜರಾತಲ್ಲಿ ಆಡಿದಾಗ ಅಲ್ಲೂ ಇರ್ತಾರೆ, ಚೆನ್ನೈನಲ್ಲಿ ಆಡಿದಾಗ ಅಲ್ಲೂ ಇರ್ತಾರೆ. ಸೊ ಈ ಥರ ಫ್ಯಾನ್ ಫಾಲೋವಿಂಗ್ ನಿಮಗೆ ಸಿಗಲ್ಲ. ಸೊ ಅದನ್ನು ನೀವು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಬಾರ್ದು, ಯಾವತ್ತೂ ಮಾಡಬಾರ್ದು. ಆ ಕರ್ನಾಟಕದಲ್ಲಿ ಟ್ಯಾಲೆಂಟ್ಸ್ ಇದೆ. ರಂಜಿ ಟ್ರೋಫಿಯಲ್ಲಿ ಸೈಯದ್ ಮುಷ್ತಾಕ್ ಅಲಿ, ವಿಜಯ್ ಹಜಾರೆ ಒಳ್ಳೊಳ್ಳೆ ರನ್ಸ್ ಹೊಡೆದವರಿದ್ದಾರೆ, ಪರ್ಫಾರ್ಮ್ ಮಾಡಿದವರಿದ್ದಾರೆ. ನೀವು ಸ್ಕೌಟ್ ಮಾಡಬೇಕು, ಈ ಟ್ಯಾಲೆಂಟ್ ಇದ್ದೇ ಇದೆ. ಸೊ ನಮ್ಮ ಹುಡುಗರು ಬೇರೆ ಕಡೆ ಹೋಗಿ ಆಡ್ತಾ ಇದ್ದಾರೆ. ರಾಹುಲ್ ಬೇರೆ ಕಡೆ ಆಡ್ತಾರೆ, ಮನೀಶ್ ಪಾಂಡೆ ಬೇರೆ ಕಡೆ ಆಡ್ತಾರೆ, ಕರುಣ್ ನಾಯರ್ ಆಡ್ತಾರೆ, ಪ್ರವೀಣ್ ದುಬೆ ಅಂತ ಒಬ್ಬ ಆಟಗಾರ. ಸೊ ಇಂಥವರೆಲ್ಲ ಬೇರೆ ಕಡೆ ಆಡ್ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ನೀವು ಚೆನ್ನಾಗೇ ಆಡ್ತಿದ್ದಾರೆ, ಯಾರು ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತಿಲ್ಲ, ಟಾಪ್ ಕ್ರಿಕೆಟರ್ಸ್. ಕರೆಕ್ಟ್. ಮುಂದಿನ ದಿನಗಳಲ್ಲಿ ಬಹುಶಃ ಚೇಂಜ್ ಆಗುತ್ತಾ, ಒಂದು ಆಶಾಭಾವ ಇರಲಿ ಅಂತ. ಈಗ ಕ್ರಿಕೆಟ್ ಅಭಿಮಾನಿಗಳು ಇವತ್ತಿನ ಪಂದ್ಯದ ಬಗ್ಗೆ ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡಿ. ಇವತ್ತಿಂದ 19ನೇ IPL ಪ್ರಾರಂಭ ಆಗ್ತಿದೆ. ಈ ಕಳೆದ ಬಾರಿ ನಮ್ಮ RCB ತಂಡ ವಿಜಯದ ಜಯಬೇರಿ ಬರೆಸಿತ್ತು ನಮ್ಮ ವಿರಾಟ್ ಕೊಹ್ಲಿ ಅವರ ನೇತೃತ್ವದಲ್ಲಿ. ಅದೇ ರೀತಿ ಈ ಸಲಿನೂ ಸಹ ವಿಜಯಬೇರಿ ಬಾರಿಸಲಿ, RCB ಕಪ್ ನಮ್ಮದೇ ಅಂತ ಹೇಳ್ತಾ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು RCBಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಲಾಸ್ಟ್ ಟೈಮು ಚೆನ್ನಾಗಿ ಆಡಿ ಗೆದ್ದಿದ್ದಾರೆ. ಈ ಸಲನೂ ಅವತ್ತೊಂದು ದಿವಸ ಅವರು ಯಾರು ಚೆನ್ನಾಗಿ ಆಡ್ತಾರೆ ಅವ್ರು ಗೆದ್ದೇ ಹೇಳ್ತಾರೆ. ಆದರೆ ಇವತ್ತು RCB ಗೆಲ್ಲಿ ಅಂತ ನಾನು ಹಾರೈಸ್ತೀನಿ. RCB ಮತ್ತೊಮ್ಮೆ ಆಲ್ ದಿ ಬೆಸ್ಟ್. ವಿ ಆರ್ ವೇಟಿಂಗ್ ಫಾರ್ ವಿನಿಂಗ್. ಇದು ಈ ಸಲನೂ ಕೂಡ ಕಪ್ ನಮ್ಮದೇ ಅಂತಲೇ ಹೇಳ್ತೀವಿ. ಫಿಲಿಪ್ ಸಾಲ್ಟ್ ಇದ್ದಾರೆ, ಇವ್ರು ಜತಿನ್ ಶರ್ಮಾ ಇದ್ದಾರೆ, ವಿರಾಟ್ ಕೊಹ್ಲಿ ಅವರಂತೂ ಅದ್ಭುತವಾಗಿ ಆಟವಾಡಿ ಕಳೆದ ಬಾರಿ ನಮಗೆ ಕಪ್ ನಮ್ಮದೇ ಅನ್ನೋದಕ್ಕೆ ಒಂದು ಇದು ಮಾಡಿಕೊಟ್ಟಿದ್ದಾರೆ. ಈ ಸಲನೂ ಕಪ್ ನಮ್ಮದೇ. ಎಲ್ಲರ ನೇತೃತ್ವದಲ್ಲಿ ಈ ಸಲನೂ ಒಗ್ಗಟ್ಟಿನಿಂದ RCB ತಂಡ ಗೆದ್ದು ಬರಲಿ, ಈ ಸಲನೂ ಕಪ್ಪು ನಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಬ್ಯಾಟಿಂಗಲ್ಲಿ ವಿರಾಟ್ ಕೊಹ್ಲಿ ಮತ್ತು ಈ ಸತಿ ವೆಂಕಟೇಶ್ ಅಯ್ಯರ್ ರಿಟರ್ನ್ ಆಗಿದ್ದಾರೆ RCB ತಂಡಕ್ಕೆ. ವೆಂಕಟೇಶ್ ಅಯ್ಯರ್ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇದೆ, ಅವರು ಈ ಸತಿ ಚೆನ್ನಾಗಿ ಆಡಿ RCB ಕಡೆ ಗೆಲುವು ಬರಲಿ ಅಂತ ನಾವೆಲ್ಲ ಆಶಿಸೋಣ. ಜೈ RCB. ಈ ಸತಿ ಫುಲ್ ಸ್ಟ್ರಾಂಗ್ ಐತಿ. ಮೇನ್ ಬೌಲರ್ಸ್ ಚಲೋ ಬಂದಿದ್ದಾರೆ ಈ ಸತಿ ಟೀಮ್ನಲ್ಲಿ. ಈ ಸತಿ ನಮ್ದು ಎಫರ್ಟ್ ಐತಿ, ನಾವು ಗೆಲ್ಬೋದು. ಈ ಸಲ ಕಪ್ ನಮ್ದು. ಈ ಸಲ RCB ಟೀಮ್ एकदम ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ. ಆಗಿಬಿಟ್ಟು ಈ ಸಲ ಕಪ್ ನಮ್ಮದೇ ಆಗೋ ಚಾನ್ಸ್ ಇದೆ. ಹೈದರಾಬಾದು ಓಕೆ ಇದೆ, ಅದು ಇಲ್ಲಂತಿಲ್ಲ. ಆದರೆ RCB ಈ ಸಲ ಒಳ್ಳೆ ಕಾಂಪಿಟೇಷನ್ ಕೊಡೋ ಚಾನ್ಸ್ ಇದೆ. ಈ ಸಲ ಕಪ್ ನಮ್ಮದೇ ಆಗೋ ಚಾನ್ಸ್ ಇದೆ. ಆಲ್ ದ ಬೆಸ್ಟ್ ಫಾರ್ RCB. ಈ ಸತಿ RCB ಟೀಮ್ ಒಳಗೆ ಎಲ್ಲ ಸ್ಟ್ರಾಂಗ್ ಅದಾರ, ಎಲ್ಲ ಪ್ಲೇಯರ್ಸ್ ಎಲ್ಲ ಚಲೋ ಪ್ಲೇಯರ್ಸ್ ಅದಾರೆ, ಚಲೋ ಇದು ಮಾಡ್ಕೊಂಡ್ರು. ಹೋದ ಸತಿ ಕಪ್ ನಮ್ದೇ ಆಗಿದೆ, ಈ ಸತಿನೂ ಕಪ್ ನಮ್ದೇ ಆಗುತ್ತೆ. ವಿರಾಟ್ ಕೊಹ್ಲಿ ಇರೋ ಮಟ್ಟ ಕಪ್ ನಮ್ದೇ, RCBನೂ ನಮ್ದೇ, ಕಪ್ಪು ನಮ್ದೇ ಈ ಸತಿ. ರೈಟ್, ತುಂಬಾ ಖುಷಿ ವಿಚಾರ ಅಂದ್ರೆ IPL ಸ್ಟಾರ್ಟ್ ಆಗ್ತದೆ, ಅದ್ರ ಜೊತೆಲಿ ಫಸ್ಟ್ ಮ್ಯಾಚ್ IPL RCB ಇದೆ.
ಖುಷಿ. ಏನು ಹೇಳಕ್ಕೆ ಇಷ್ಟಪಡ್ತೇನೆಂದರೆ RCB ಫ್ಯಾನ್ಗೆ ಈ ಸತ ಕಪ್ ನಮ್ದು. ಆಮೇಲೆ ಒಂದು ಕ್ರೇಜ್ ಇದೆ ನೋಡ್ಬೇಕಂತೇಳಿ ಈ ಒಂದು ಮ್ಯಾಚ್ ನಡೆಸ್ಕೊಂಡ ಅದು IPL ಒಂದು ಸ್ಟಾರ್ಟಿಂಗ್ ನೋಡಬೇಕಾಗತ್ತೆ. ಅದ್ರ ಜೊತೆಲಿ RCB ನೋಡ್ತೀವಿ. ಭಾಳ ಖುಷಿ ವಿಚಾರ. ಈ ಸತ ಕಪ್ ನಮ್ದೆ. ಬೆಸ್ಟ್ ಟೀಮ್ ಇದೆ ರೈಟ್. ಅವರು 100% ಕೊಡ್ತಾರೆ. ತುಂಬ ಚೆನ್ನಾಗಿದೆ ಟೀಮ್ ರೈಟ್. ಕ್ಯಾಪ್ಟನ್ಶಿಪ್ ಆಗಲಿ, ಅವ್ರ ಫೀಲ್ಡಿಂಗ್ ಆಗಲಿ, ಬ್ಯಾಟಿಂಗ್ ಆಗಲಿ, ಬೌಲಿಂಗ್ ಆಗಲಿ, ಫುಲ್ ಲೆಂತ್ ಬೌಲಿಂಗ್ ಆಗಲಿ ತುಂಬ ಚೆನ್ನಾಗಿದೆ. IPL ಸ್ಟಾರ್ಟ್ ಆಗಿದೆ, ತುಂಬ ಖುಷಿ ಇದೆ. ಯಾಕಂದರೆ ನಾವು ಆ್ಯಕ್ಚುಲಿ ಇದು ಬೇಗ ಮುಗಿಸ್ಬೇಕಂತಲೇ IPL ನೋಡೋಕೆ ಬೇಗ ಮುಗಿಸಾಗ್ತಾ ಇದೀವಿ. ಅದು ಇವನ್ ಅದರಲ್ಲಿ ಫಸ್ಟ್ RCBನೇ ಬಂದಿದೆಯಲ್ಲ, ಸೊ ಆ ಖುಷಿನೇ ಬೇರೆ. ಸೊ ಆ ಲೆಕ್ಕಲಿಂದ ನಮ್ಮದು ಒಂದು ಇದು ಏನಿದೆ ಅಂದರೆ IPL ಈ ಸತಿ ಕನ್ಫರ್ಮ್ ಮತ್ತು IPL ಬರುತ್ತೆ. ಅದು 101% ನಮ್ಮ IPL ಅಲ್ಲಿ RCBನೇ ಬರುತ್ತೆ. RCB ಎನಿ ಟೈಮ್ RCB. ಅದಕ್ಕೆ ಈ ಸತಿ ಕಪ್ RCBನೂ ಇಲ್ಲಿನೂ ನಾವು ಗೆಲ್ತೀವಿ. RCBನೂ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಹೇಳ್ತಾ ಇರೋದು RCB ಅಂತ. ಜೋಸೆಫ್ ಸರ್, ಈಗಾಗಲೇ RCBಯ ಓನರ್ಶಿಪ್ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಆದರೆ RCB ನೇಮ್ ಅದು, ಇದರ ಜೊತೆಗೆ ವಿರಾಟ್ ಕೊಹ್ಲಿ, ಈಗೇನೋ ವಿರಾಟ್ ಕೊಹ್ಲಿ ಆಡ್ತಿದ್ದಾರೆ IPL, ಅದು RCB ಟೀಮ್ನ ದುರಂದರ್ ಅಂತ ಹೇಳಬೇಕು ವಿರಾಟ್ ಕೊಹ್ಲಿನ. ಇವರ ನಂತರ ಏನು ಸರ್, ವಾಟ್ ನೆಕ್ಸ್ಟ್? ಅಲ್ಲ, ಆಗಲೇ ಸುದರ್ಶನ್ ಹೇಳಿದಾಗ ಫ್ಯಾನ್ ಫಾಲೋಯಿಂಗ್ ಇಷ್ಟಿದೆ, ನಮ್ಮ ಕರ್ನಾಟಕ ಹುಡುಗರು ಆಡ್ತಿಲ್ಲ ಅಂದರೆ ಈಗ ಇಷ್ಟೆಲ್ಲ ಫ್ಯಾನ್ ಫಾಲೋಯಿಂಗ್ ಇದೆಯಲ್ಲ, ಇದೆಲ್ಲ ಇದ್ದಿದ್ದು ಡಿ ವಿಲಿಯರ್ಸು, ಕ್ರಿಸ್ ಗೇಲಿಂದ ಮತ್ತು ನಮ್ಮ ವಿರಾಟ್ ಕೊಹ್ಲಿಯಿಂದ. ಈಗ ಅವರಿಬ್ಬರು ಇಲ್ಲ. ವಿರಾಟ್ ಕೊಹ್ಲಿ ಆಲ್ಸೋ 1 ಇಯರ್ ಆಡ್ಬೋದು ಮ್ಯಾಕ್ಸ್. ಅವ್ರು ಹೋಗಿದ್ಮೇಲೆ ಇದೇ ಫ್ಯಾನ್ ಫಾಲೋಯಿಂಗ್ ಇರುತ್ತಾ? ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ. ಯಾಕಂದರೆ ಒಂದು ಜ್ಞಾಪಕ ಇಟ್ಕೋಬೇಕು, ಕೆಲವು ಪರ್ಸೆಂಟೇಜ್ ಆಫ್ ಫ್ಯಾನ್ಸು ಇಷ್ಟು ಕಾಲು ತುಳಿತ ಆದರೂ ನಾವು ಸಪೋರ್ಟ್ ಮಾಡ್ತೀವಿ ಅಂತಾರೆ. ಬಟ್ ಎಷ್ಟೋ ಜನಕ್ಕೆ ನೋವಾಗಿದೆ, ಕೋಪ ಇದೆ, ಅದು ಮರೆಯೋಕ್ಕಾಗಲ್ಲ. 11 ಜೀವ ಕಳ್ಕೊಂಡಿದ್ದೀವಿ. ಸೊ ಆ ಥರ ಇರಬೇಕು. ಆಮೇಲೆ ಇನ್ನೊಂದು ನೀವು ಹೇಳಿದ ಪ್ರಶ್ನೆಗೆ, ಈಗ ಇದು ಓನರ್ಶಿಪ್ ಚೇಂಜ್ ಆಗಿದೆ. ಈಗ ಬಿರ್ಲಾಸ್ ತೊಗೊಂಡಿದ್ದಾರೆ. ಬಿರ್ಲಾ ಕಂಪ್ನಿಗೂ ರಾಯಲ್ ಚಾಲೆಂಜರ್ಸ್ ಏನಿಲ್ಲ. ಈಗ ರಾಯಲ್ ಚಾಲೆಂಜರ್ಸ್ ಏನಂದರೆ ಅದು ಒಂದು ಡಿಸ್ಟಿಲರೀಸ್ದು. ದೇಗೋ ತೊಗೊಂಡಿದ್ರು ಫ್ರಮ್ ವಿಜಯ ಮಾಲ್ಯ ಅಂತ. ಸೊ ಅದೇ ಕಂಟಿನ್ಯೂ ಮಾಡಿದ್ರು RCB ಮೋಟು. ಸೊ ಇವ್ರಿಗೆ ಲಿಕ್ಕರ್ಗೂ ಬಿರ್ಲಾ ಅವರು ಬಂದು ಎಸ್ಟೇಟ್ಸು ಮತ್ತು ಬೇರೆ ಬೇರೆ ಇದು ಮಾಡ್ತಾರೆ, ರಿಯಲ್ ಎಸ್ಟೇಟ್ ಇರ್ಬೋದು. ಅವ್ರು ಯಾಕೆ RCB ಕಂಟಿನ್ಯೂ ಮಾಡಬೇಕು? ನೀವು ನೋಡಿದ್ದೀರಾ ಬೇರೆ ಬೇರೆ ಕಡೆ ಈಗ ಟೀಮ್ಸು ಓನರ್ಶಿಪ್ ಚೇಂಜ್ ಆಗಿದ್ಮೇಲೆ ಟೀಮ್ ಹೆಸರು ಚೇಂಜ್ ಆಗಿದೆ. ಇದು ಹಾಗೆ ಆಗತ್ತೆ. ಸೊ RCB ವಿಲ್ ನಾಟ್ ಬಿ RCB ನೆಕ್ಸ್ಟ್ ಇಯರ್. ಅದು ನಾವು ಅರ್ಥ ಮಾಡ್ಕೋಬೇಕು. RCB ಅನ್ನೋಕ್ಕೆ ಅವ್ರು ಯಾವ ಹೆಸರು ಕರೀತಾರೆ ನೋಡಬೇಕು. ಯಾಕಂದರೆ ನೀವು ಒಂದು ಟೀಮ್ ಕೊಂಡ್ಕೊಂಡ್ರೆ ನೀವು ಯಾಕೆ RCB ಇಟ್ಕೋಬೇಕು? ನಿಮ್ಮ ಹೆಸರು ಇಟ್ಕೋಬೋದು. ಅವಾಗ ಫ್ಯಾನ್ ಫಾಲೋವಿಂಗಲ್ಲೂ ಚೇಂಜಸ್ ಆಗುತ್ತೆ. ಹಾಗೆ ಆಗುತ್ತೆ, ಡೆಫಿನೆಟಾಗಿ ಆಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಈಗ ನೋಡಿ, ನಾವು ಖುದ್ದಾಗ ನಾನು ಎಕ್ಸ್ಪೀರಿಯನ್ಸ್ ನಾನೇ ಹೇಳ್ತಾ ಇರೋದು, ನಾವೆಲ್ಲ ಬೆಳಿಬೇಕಾದ್ರೆ GR ವಿಶ್ವನಾಥ್ ಬ್ಯಾಟಿಂಗ್ ಕಾಯ್ತಿದ್ವಿ ನಾವು ಈ ಸ್ಟ್ಯಾಂಡ್ಸ್ ಒಳಗೆ. ಅಕಸ್ಮಾತ್ ಏನೋ GR ವಿಶ್ವನಾಥ್ ಔಟ್ ಆದರೆ ನಾವೆಲ್ಲ ಇದು ಹೋಗ್ಬಿಡ್ತಿದ್ವಿ. ಇದ್ದರು ಬ್ರಿಜೇಶ್ ಪಟೇಲ್ ಇದ್ದರು, ಸುಧಾಕರ್ ರಾವ್ ಇದ್ದರು, AV ಜಯಪ್ರಕಾಶ್ ಪ್ಲೇಯರ್ಸ್ ಇದ್ದರು. ಆದರೂ ಆ GR ಇತ್ತು. ಅದೇ ಥರ ಟೆಂಡೂಲ್ಕರ್ಗೆ ಮುಂಬೈ ಅವರಿಗೆ. ಸೊ ಈ ಥರ ಒಂದೊಂದು ಇದು ಇರುತ್ತೆ. ಈಗ ವಿರಾಟ್ ಶೈನಿಂಗ್ ಲೈಟ್ ಆಫ್ RCB ಇರಲಿ ಇಂಡಿಯನ್ ಕ್ರಿಕೆಟ್ಗೆ. ವಿರಾಟ್ ಇಲ್ಲ ಅಂದರೆ ನಾವು ಯಾಕೆ ಇಲ್ಲಿ ಬಂದು ನೋಡಬೇಕು? ಬೇರೆ ಪ್ಲೇಯರ್ಸೆಲ್ಲ ನೀವು ಕಂಪೇರ್ ಮಾಡಿದ್ರೆ ಅಂಥ ಹೆಸರುಗಳೇ ಇಲ್ಲ. ಈ ಟೀಮಲ್ಲಿ ಯಾರ್ದು ದೊಡ್ಡ ಹೆಸರು ಇರೋದಂದರೆ ಈಗ ನಾನು ನೋಡ್ತಿರೋದು ಜೋಶ್ ಹೇಜಲ್ವುಡ್ ಈಸ್ ಆನ್ ದ ವೇ ಔಟ್. ಅದು ಬಿಟ್ಟರೆ ಜೇಕಬ್ ಬೆಥೆಲ್ ವಿತ್ ದ ನೆಕ್ಸ್ಟ್ ಸೂಪರ್ ಸ್ಟಾರ್ ಇಂಟರ್ನ್ಯಾಷನಲ್ ಕ್ರಿಕೆಟರ್. ಸೊ ನಿಮಗೆ ಯಾಕೆ ಫಾಲೋಯಿಂಗ್ ಇರುತ್ತೆ? ಕರೆಕ್ಟ್, ಎಲ್ಲರೂ ನೋಡೋದು ವಿರಾಟ್ ಕೊಹ್ಲಿ. ಈಗ ನೋಡಿ, ಮುಂಬೈ ಒಳಗೆ ಏನಾಯ್ತು ಅಂದರೆ, ಮುಂಬೈ ಇಂಡಿಯನ್ಸ್ ಆಲ್ಸೋ ಅಷ್ಟೆಲ್ಲ ಖರ್ಚು ಮಾಡಿದ್ರು, CSK ಖರ್ಚು ಮಾಡಿದ್ರು. ಬಟ್ ಇಲ್ಲಿರೋ ಫ್ಯಾನ್ ಫಾಲೋಯಿಂಗು ಅವ್ರಿಗೆ ಆಗಲಿಲ್ಲ, ಅವ್ರಿಗೆ ಸಿಕ್ಕಲಿಲ್ಲ. ಅವರೆಲ್ಲರಿಗೂ ಬಟ್ಟೆಗಳು ಕೊಟ್ಟರು, ಇದು T-shirts ಕೊಟ್ಟರು, ಎಲ್ಲ ಮಾಡಿದ್ರು. ಇಲ್ಲಿ ಅಷ್ಟು ದುಡ್ಡು ಖರ್ಚು ಮಾಡಲಿಲ್ಲ. ಇದಾಗೆ ಇವಾಲ್ವ್ ಆಗಿದ್ದು. ಸೊ ಈಗ ನ್ಯಾಚುರಲಾಗಿ ಅದು ಹೋಗುತ್ತೆ. ಎಲ್ಲ ಒಂದು ಕಡೆ ಸ್ಟಾರ್ ಪ್ಲೇಯರ್ ಇಲ್ಲ ಅಂದರೆ ನಿಮಗೆ ಇದು ಇರಲ್ಲ, ಕನೆಕ್ಷನ್ ಇರಲ್ಲ. ಈಗ ಒಂದು ಫಿಲ್ಮ್ ಸ್ಟಾರ್ ಯಾರೋ ಇದ್ದಾರೆ, ನಾನು ಅವ್ರನ್ನ ಫಾಲೋ ಮಾಡ್ತೀನಿ, ಅವ್ರು ಇಲ್ಲ ಅಂದರೆ ನೆಕ್ಸ್ಟ್ ನನಗೆ ಇಂಟ್ರೆಸ್ಟ್ ಇರಲ್ಲ. ದ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಕ್ರಿಕೆಟ್. ಇಟ್ಸ್ ಅ ಬಿಸ್ನೆಸ್. ಇದು ಇಮೋಷ್ನಲ್ ಅಟ್ಯಾಚ್ಮೆಂಟು, ಸೆಂಟಿಮೆಂಟ್ಸ್ ಇದೆ. ಅಂದರೆ ಈಗಿರುವಂಥ ಸಿನಾರಿಯೋ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇರಲ್ಲ. ಶೋರ್, ಅದು 100% ಚೇಂಜ್ ಆಗಲೇಬೇಕು. ಇಟ್ಸ್ ಇವಾಲ್ವಿಂಗ್. ಇದು ಇಸ್ ಅ ಬಿಸ್ನೆಸ್ ಮೆಕ್ಯಾನಿಸಮ್. ಓಕೆ, ಎಸ್. ಸುದರ್ಶನ್, ಈಗ ನಾವು RCB ಬಗ್ಗೆ ಮಾತಾಡಿದ್ವಿ. ಹೈದರಾಬಾದ್ ಬಗ್ಗೆ ಮಾತಾಡೋದಾದರೆ, ಹೈದರಾಬಾದ್ನ ಪ್ಲಸ್ ಏನು ಮೈನಸ್ ಏನು? ಇವತ್ತು ಆಡ್ತಾ ಇರುವಂತಹ ಪ್ಲೇಯಿಂಗ್ 11ನಲ್ಲಿ ಯಾರೆಲ್ಲ ಇರ್ಬೋದು, ಯಾರು ಇರಲ್ಲ ಅಂತ? ವೀಣಾ, ಟಾಪ್ 4 ಟಾಪ್ 5ನಲ್ಲಿ ಫಿಕ್ಸು. ನಿಮಗೆ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ಹೆನ್ರಿ ಕ್ಲಾಸನ್, ಲಿಯಾಮ್ ಲಿವಿಂಗ್ಸ್ಟನ್ ಲಾಸ್ಟ್ ಟೈಮ್ ನಮ್ಮ RCBನಲ್ಲಿ ಇದ್ದರು.
ಸೊ ಬ್ಯಾಟಿಂಗ್ ಅಂತೂ ಪ್ಯಾಕ್ ಇದೆ. ಇನ್ನೊಬ್ಬರು ಮಾರ್ಕೋ ಯಾನ್ಸನ್, ಸೌತ್ ಆಫ್ರಿಕಾ ಆಲ್ರೌಂಡರ್, ಲೆಫ್ಟ್ ಆರ್ಮ್ ಸೀಮರು, ಒಳ್ಳೆ ಬಿಗ್ ಹಿಟ್ಟರ್. ಸೊ ಅವರು ತುಂಬ ಕ್ರೂಷಿಯಲ್ ಆಗ್ಬೋದು ಸನ್ರೈಸರ್ಸ್ ಹೈದರಾಬಾದ್ಗೆ, ಯಾಕಂದರೆ ಒಳ್ಳೆ ಫಿನಿಷರ್. ನಾವು ಅವರನ್ನು ತುಂಬ ಫ್ಲಾಂಬಾಯಂಟ್ ಆಗಿ ನೋಡ್ತಾ ಇಲ್ಲ, ತುಂಬ ಅಬ್ಬರದ ಆಟಗಾರ ನೋಡ್ತಿಲ್ಲ. ತುಂಬ ಒಳ್ಳೆ ಕ್ರಿಕೆಟರ್, ನಿಮ್ಮ T20ಗೆ ಬೇಕಾಗಿರೋದು ಅಂಥ ಕ್ರಿಕೆಟರ್ಸು. ಸೊ ನಮ್ಮಲ್ಲಿ ಆ ಒಂದು ಫ್ಯಾಕ್ಟರ್ ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆ. ನಿಮ್ಮ ಟಿಮ್ ಡೇವಿಡ್ ಬಂದು ಹೊಡಿತಾರೆ, ರೊಮಾರಿಯೋ ಶೆಫರ್ಡ್ ಬಂದು ಹೊಡಿತಾರೆ, ಬಟ್ ವಿಕೆಟ್ ಟೇಕಿಂಗ್ ಅಬಿಲಿಟಿ ಅಂತ ಬಂದಾಗ ಮಾರ್ಕೋ ಯಾನ್ಸನ್ಗೆ ಇವರು ಮ್ಯಾಚ್ ಆಗಲ್ಲ. ಬ್ಯಾಟಿಂಗ್ ತುಂಬ ಚೆನ್ನಾಗಿ ಆಡ್ತಾರೆ. ಎಲ್ಲಿ ಅವ್ರಿಗೆ ಹಿನ್ನಡೆ ಆಗ್ಬೋದು ಅಂತಂದರೆ ಸರ್ ಹೇಳಿದಾಗ ಆಗ ಪ್ಯಾಟ್ ಕಮಿನ್ಸ್ ಅಂತ ಒಬ್ಬ ಕ್ವಾಲಿಟಿ ಪ್ಲೇಯರ್, ನಿಮಗೆ ಬ್ಯಾಟಿಂಗ್ ಎಸ್, ಬೌಲಿಂಗ್ ಎಸ್, ಕ್ಯಾಪ್ಟನ್ಸಿ ವರ್ಲ್ಡ್ ಕಪ್ಗಳನ್ನು ಗೆದ್ಕೊಂಡಂಥ ಪ್ಲೇಯರು. 2024ರಲ್ಲಿ ಅವರು ಫೈನಲ್ಗೆ ಹೋಗಿದ್ರು ಪ್ಯಾಟ್ ಕಮಿನ್ಸ್ ಅವರ ನಾಯಕತ್ವದಲ್ಲಿ. ಸೊ ಆ ನಾಯಕತ್ವದ ಒತ್ತಡವನ್ನು ಇವರು ಇಶಾನ್ ಕಿಶನ್ ಹೇಗೆ ನಿಭಾಯಿಸ್ತಾರೆ, ಎಕ್ಸ್ಪೀರಿಯನ್ಸ್ ಇದ್ದೇ ಇದೆ. ಬಿಕಾಸ್ ಈ ವರ್ಷ ಸೈಯದ್ ಮುಷ್ತಾಕ್ ಅಲಿ ಜಾರ್ಖಂಡ್ಗೆ ಗೆದ್ದುಕೊಟ್ಟಿದ್ದಾರೆ, ಮುಂಬೈ ಇಂಡಿಯನ್ಸ್ಗೆ ಲಾಂಗ್ ಟರ್ಮ್ ಆಡಿದಂಥ ಅನುಭವ ಇದೆ, ಸನ್ರೈಸರ್ಸ್ಗೆ ಲಾಸ್ಟ್ ಇಯರ್ ಆಡಿದ್ರು. ಸೊ ಎಕ್ಸ್ಪೀರಿಯನ್ಸ್ ಇದ್ದೇ ಇದೆ. ಬಟ್ ನೀವು ಕ್ವಾಲಿಟಿನಲ್ಲಿ ಪ್ಯಾಟ್ ಕಮಿನ್ಸನ್ನು ಮ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಪ್ರೆಷರನ್ನು ಇಶಾನ್ ಕಿಶನ್ ಯಾವ ಥರ ಹ್ಯಾಂಡಲ್ ಮಾಡ್ಬೋದು, ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಗೈನ್ ಎಂಡ್ ಆಫ್ ದಿ ಡೇ ಬಂದರೆ ಚಿನ್ನಸ್ವಾಮಿನಲ್ಲಿ ಹೈ ಸ್ಕೋರ್ ಮ್ಯಾಚ್ ಅಂತ ಆಗೇ ಆಗುತ್ತೆ. ನೀವು ಬ್ಯಾಟಿಂಗ್ ಎಷ್ಟು ಡಾಮಿನೇಟ್ ಮಾಡ್ತೀರಾ ಅಂಥ ಟೀಮ್ಗೆ ಅಂಥವ್ರಿಗೆ ಗೆಲ್ಲುವಂಥ ಅವಕಾಶ ಜಾಸ್ತಿ. ಎಸ್, ಇದರ ಜೊತೆಗೆ ಟಾಸ್ ಕೂಡ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಇವತ್ತು ಉದ್ಘಾಟನಾ ಪಂದ್ಯ IPL ಸೀಸನ್ 19ರ ಉದ್ಘಾಟನಾ ಪಂದ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೊಂದು 10 ನಿಮಿಷ ಟಾಸ್ ಆಗಿಬಿಡತ್ತೆ. ಸೊ RCB ಟಾಸ್ ವಿನ್ ಆಗುತ್ತಾ ಅಥವಾ ಹೈದರಾಬಾದ್ ಟೀಮ್ ಟಾಸ್ ವಿನ್ ಆಗುತ್ತಾ ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಜೋಸೆಫ್ ಸರ್, ಸಾಕಷ್ಟು ಮಾತಾಡಿದ್ವಿ. ಈಗ ಓವರಾಲ್ IPL 19 ಸೀಸನ್ನಲ್ಲಿ ತಾವು ನೋಡಿದ ಹಾಗೆ ಯಾವ ಟಾಪ್ 4 ಟೀಮ್ ಬರಬಹುದು ಅಂತ ತಾವು ಭಾವಿಸ್ತೀರಿ? ಯಾಕಾಗಿ? ಸೊ ಯಾವ ಟೀಮ್ ಬಹಳ ಸ್ಟ್ರಾಂಗ್ ಇದೆ ತಮ್ಮ ಪ್ರಕಾರ? ಅಲ್ಲ, ನೀವು ನೋಡೋಕೆ ಹೋದರೆ ಒಂದು ಕಡೆ ನೀವು ಮುಂಬೈ ಇಂಡಿಯನ್ಸು ಸೋತ್ಕೊಂಡು ಬಂದಿದ್ದಾರೆ, ಅವ್ರ ಟೀಮ್ ಚೆನ್ನಾಗಿದೆ. ನೀವು ನೋಡೋಕೆ ಹೋದ್ರೆ ಅವ್ರು ಭಾಳ ಡೆಪ್ತ್ ಇದೆ ಟೀಮು. ಸೊ ಈ ಕಡೆ ಬಂದಾಗ KKR ಟೀಮ್ ಏನಿತ್ತೋ ಅವ್ರಿಗೂ ಪ್ಲೇಯರ್ಸ್ ಹೋಗ್ಬಿಟ್ಟಿದ್ದಾರೆ, ಎಲ್ಲರಿಗೂ ಇಂಜುರೀಸ್ ಆಗಿದೆ. ಸೊ KKR ಈ ಸತಿ ನಾವು ಅಷ್ಟು ಬೆಲೆ ಕೊಡಲ್ಲ. ಓಕೆ. ಸೊ ಡೆಫಿನೆಟಾಗಿ ನಾವು ಕನ್ಸಿಡರ್ ಮಾಡೋದು ಒಂದೇ ಅಂದರೆ ನಮ್ಮ RCB ವಿಲ್ ಬಿ ದ ಟಾಪ್ 4, ಮುಂಬೈ ಇಂಡಿಯನ್ಸ್ ಬರ್ತಾರೆ, ಡೆಲ್ಲಿ ಮೇ ಬೀದರ್, ಆ್ಯಂಡ್ ಈಗ ನೋಡಿದ್ರೆ ನೀವು ರಾಜಸ್ಥಾನ್ ರಾಯಲ್ಸ್ ಅಷ್ಟಿರಲ್ಲ, ಬಟ್ ಪಂಜಾಬ್ ಕಿಂಗ್ಸ್ 11 ಕುಡ್ ಬಿ ದೇರ್ ಬಟ್ ನಮ್ಗೆ ಅನಿಸ್ತದೆ. ಸೊ ನೋಡಬೇಕು. ಬಟ್ ಏನಂದರೆ ಇದು ಜಸ್ಟ್ ಸೇಯಿಂಗ್, ಬಟ್ ಏನಾಗತ್ತಂದರೆ ಶುರು ಆಗಿದ್ಮೇಲೆ ಹೇಗೆ ಇವಾಲ್ವ್ ಆಗುತ್ತೆ ನೋಡಬೇಕಾಗಿದೆ. ಅದು ಎಲ್ಲ ಥರ ಚೇಂಜ್ ಆಗ್ಬೋದು. ಯಾಕಂದರೆ ಈ ಕ್ರಿಕೆಟ್ ಒಳಗೆ ನಿಮ್ಗೆ ಗೊತ್ತಾ, ಥಿಂಗ್ಸ್ ಕ್ಯಾನ್ ಚೇಂಜ್ ಲೈಕ್ ದ್ಯಾಟ್. ಈಗ ಲಾಸ್ಟ್ 3 overs 60 runs ಬೇಕಾ ಹೊಡೆಯೋ ಕೆಪಾಸಿಟಿ ಇದೆ. ಸೊ ಹೇಗಾದ್ರು ಚೇಂಜ್ ಆಗುತ್ತೆ. ಸೊ ಡೈನಾಮಿಕ್ಸ್ ಆರ್ ಡಿಫ್ರೆಂಟ್ ಇನ್ ದ ಗೇಮ್. ಸೊ ಇವತ್ತು ನಾನು ಇವ್ರು ಬರ್ಬೋದು ಅವ್ರು ಬರ್ಬೋದು ಅನ್ನೋಕ್ಕೆ ನನ್ನ ಅಂದಾಜಿಗೆ ಹೇಳ್ಬೋದು. ಬಟ್ ಆಡ್ತಾರ ರಿದಮ್ ನೋಡಿ, ಆ ಮೊಮೆಂಟಮ್ ನೋಡಿ ವಿ ಕ್ಯಾನ್ ಫೈನಲೈಸ್ ಸೆಯಿಂಗ್ ದಟ್ ಈ ಟೀಮ್ಗೆ ಡೆಪ್ತ್ ಇದೆ ಅಂದ್ಬಿಟ್ಟು. ಯಾಕಂದರೆ ಈಗ ಎಲ್ಲ ಬಂದು ಆಡ್ತಿದ್ದಾರೆ, ಈ ಕುದುರೆ ಎಲ್ಲ ಈಗ ಡಾರ್ಬಿಗೆ ಹಾಕಿದ್ದಾರೆ. ಯಾವುದು ಡಾರ್ಬಿ ಗೆಲ್ಲತ್ತನ್ನು ನೋಡಬೇಕು. ಅದು ಟು ಅರ್ಲಿ ಟು ಸೇ ಅಂತ ಹೇಳ್ಬೋದು. ಎಸ್, ಧೋನಿಯಿಂದ ಹಿಡ್ಕೊಂಡು ವೈಭವ್ ಸೂರ್ಯವಂಶಿ, ಹಿರಿಯಿಂದ ಕಿರಿಯವರೆಗೂ ಕೂಡ ಕಾಂಬಿನೇಷನ್ ಇದೆ ಒಟ್ಟಾರೆ ಟೀಮ್ನಲ್ಲಿ. ಸೊ ಇದು ಹೊಸಬರಿಗೆ ಜೊತೆಗೆ ಹಳಬರಿಗೆ ಯಾವ ರೀತಿಯ ಒಂದು ವೇದಿಕೆ ಆಗ್ಬಿಡುತ್ತೆ ಸುದರ್ಶನ್? ಎಸ್ಪೆಷಲಿ ಹೊಸಬರಿಗೆ ಯಾಕೆಂತಂದರೆ ನಾವು IPL ಸ್ಟಾರ್ಟ್ ಆಗಿದ್ದ ದಿನದಿಂದ ನೋಡಿದ್ರೆ ಇವತ್ತಿನವರೆಗೆ IPL ಪ್ರೊಡ್ಯೂಸ್ ಮಾಡಿದಂಥ ಟ್ಯಾಲೆಂಟ್ಗಳು ಅಮೇಝಿಂಗ್. ನಿಮ್ಮ ಜಸ್ಪ್ರೀತ್ ಬುಮ್ರಾ ಬಂದಿದ್ದ IPL ಇಂದ, ಅವರನ್ನು ಮುಂಬೈ ಇಂಡಿಯನ್ಸ್ ಕ್ಯಾಂಪ್ಗೆ ಕರ್ಕೊಂಡು ಬಂದವರು ಜಾನ್ ರೈಟ್. ಎಲ್ಲೋ ಅಹಮದಾಬಾದಲ್ಲಿ ಯಾವುದೋ ಒಂದು T20 ಟೂರ್ನಮೆಂಟ್ ಆಡ್ತಾ ಇದ್ದವ್ರನ್ನ ಸ್ಕೌಟಿಂಗ್ ಮಾಡಿ ಕರ್ಕೊಂಡು ಬಂದು ತೆಂಡೂಲ್ಕರ್ಗೆ ಬೌಲಿಂಗ್ ಹಾಕಿಸಿ ತೆಂಡೂಲ್ಕರ್ ಮೆಚ್ಕೊಂಡು ನಂತರ ಅವ್ರನ್ನ ನೇರವಾಗಿ ಮುಂಬೈ ಇಂಡಿಯನ್ಸ್ಗೆ ಕರ್ಕೊಂಡು ಬಂದಿದ್ದು. ಪಾಂಡ್ಯ ಬ್ರದರ್ಸ್ ನೋಡಿದ್ರೆ ಎಂಥ ಕ್ವಾಲಿಟಿ ಕ್ರಿಕೆಟರ್ಸ್ ಇಬ್ಬರೂ. ಈಗ ವೈಭವ್ ಸೂರ್ಯವಂಶಿ 14ನೇ ವರ್ಷದಲ್ಲಿ 100 ಹೊಡೆದಂಥ ಆಟಗಾರ. ಸೊ ಹೊಸ ಪ್ಲೇಯರ್ಸ್ಗಂತ IPL ಒಂದು ಅಮೇಝಿಂಗ್ ಪ್ಲಾಟ್ಫಾರ್ಮ್. ನಿಮಗೆ ಮುಂಚೆ ಆಲ್ಟರ್ನೇಟ್ ಕರಿಯರ್ ಇರಲಿಲ್ಲ ಕ್ರಿಕೆಟರ್ಸ್ಗೆ. ಇಂಡಿಯಾಗೆ ಆಡಬೇಕು, ರಣಜಿ ಟ್ರೋಫಿ ಆಡಬೇಕು ಅಷ್ಟೇ. ರಣಜಿ ಟ್ರೋಫಿ ಆಡಿದವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಇಂಡಿಯಾಗೆ ಎಷ್ಟು ಜನಕ್ಕೆ ಅವಕಾಶ ಸಿಗ್ತಾ ಇತ್ತು? 1 ಟೀಮ್ 2 ಟೀಮು, ಇಂಡಿಯಾ ಎ ಅಥವಾ ಇಂಡಿಯಾ ಸೀನಿಯರ್ ಟೀಮು, ಅದು ಬಿಟ್ಟರೆ ಬೇರೆ ಅವಕಾಶಗಳು ಇರಲಿಲ್ಲ. ಈಗ ಅಪರ್ಚುನಿಟಿಗಳು ಕ್ರಿಯೇಟ್ ಆಗಿದ್ದಾವೆ. 10 IPL ಟೀಮ್ ಇದೆ, 25 ಜನ ಆಡ್ತಾರೆ. ಸೊ ಅಪರ್ಚುನಿಟಿಗಳು ಇದ್ದೇ ಇದೆ. ಸೊ ನೀವು ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರೆ, ಲಾಸ್ಟ್ ಇಯರ್ ವೈಭವ್ ಸೂರ್ಯವಂಶಿ ವಿಷಯದಲ್ಲಿ ಅದೇ ಆಗಿದ್ದು, 100 ಅವ್ರನ್ನ ಎಲ್ಲಿ ತಗೊಂಡು ಹೋಗ್ಬಿಡ್ತು. ಅದು ಕೊಡುವಂಥ ಕಾನ್ಫಿಡೆನ್ಸ್, ಅಲ್ಲಿಂದ ಹೊಡೆಯೋಕ್ಕೆ ಶುರು ಮಾಡಿದವರು ಅವರು ಇವತ್ತಿಗೂ ನಿಲ್ಲಿಸಿಲ್ಲ. IPL ಅಲ್ಲಿ ಏನಾಗುತ್ತೆ, ನಿಮಗೆ ಹೈ ಪ್ರೆಷರ್ ಮ್ಯಾಚು, ಕ್ರೌಡು, ತುಂಬ ಇಂಟೆನ್ಸಿಟಿ ಇರುತ್ತೆ, ತುಂಬ ಸ್ಟೇಕ್ಸ್ ಇರುತ್ತೆ. ಸೊ ಆ ಮ್ಯಾಚಲ್ಲಿ ನೀವು ಆ ಪ್ರೆಷರಲ್ಲಿ ಪರ್ಫಾರ್ಮ್ ಮಾಡಿದರೆ ನೀವು ಎಲ್ಲಿ ಬೇಕಾದ್ರೂ ಪರ್ಫಾರ್ಮ್ ಮಾಡ್ಬೋದು. ನಿಮಗೆ ಹುಡುಗರುಗಳಿಗೆ ಭಯ ಅನ್ನೋದು ಹೊರಟೋಗುತ್ತೆ. ಸೊ IPL ಅಲ್ಲಿ ಆಡುವಂಥ ಸಂದರ್ಭದಲ್ಲಿ ಆ ಭಯ ಹೊರಟೋಗುತ್ತೆ.
ಸೊ ಆ ಭಯ ಇಲ್ಲದೆ ಇರೋ ಕಾರಣಕ್ಕೆ ವೈಭವ್ ಸೂರ್ಯವಂಶಿ ಅಂತ ಆಟಗಾರರು ಬೀಡು ಬಿಸಾಗಿ ಹೊಡೆಯೋದು. ಅವರು ಎದುರುಗಡೆ ಬೌಲರ್ ಯಾರು ಇದ್ದಾರೆ ಅಂತ ನೋಡೋದೇ ಇಲ್ಲ, ಬಾಲ್ ಇರೋದೇ ಹೊಡೆಯೋದಕ್ಕೆ ಅಂತ. ಸೊ ಆ ಮೈಂಡ್ ಸೆಟ್ಟನ್ನು ಬೆಳೆಸ್ಕೊಂಡಂಥ ಹುಡುಗರುಗಳಿಗೆ ಇದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಇನ್ನು ಸೀನಿಯರ್ಸ್ಗೆ ಏನು ಅಂತ ಪ್ರೂವ್ ಮಾಡುವಂಥದ್ದು ಏನಿಲ್ಲ. ಧೋನಿ ಮೇ ಬಿ ಈ ವರ್ಷ ಎಂಡ್ ಮಾಡ್ಬೋದು, ರೋಹಿತ್ ಶರ್ಮಾ ಮೇ ಬಿ ಇದೇ ವರ್ಷ ಕೊನೆ ಆಗ್ಬೋದು, ಆಡಿದ್ರೆ ಇನ್ನೊಂದು ವರ್ಷ ಆಡ್ಬೋದು. ಯಾಕಂತಂದ್ರೆ IPL ಮುಗಿದ್ಮೇಲೆ ಒನ್ ಡೇ ವರ್ಲ್ಡ್ ಕಪ್ ಇರೋದು. ಸೊ ಅವರ ಫಿಟ್ನೆಸ್ ಅನ್ನು ಅವರು ಕಾಯ್ದುಕೊಳ್ಳೋದಕ್ಕೆ ಜೊತೆಗೆ ವರ್ಲ್ಡ್ ಕಪ್ ಇರೋ ಕಾರಣಕ್ಕೆ ಇನ್ನೊಂದು ಸೀಸನ್ ಆಡುವಂಥ ಚಾನ್ಸಸ್ ಇದೆ. ಬಟ್ ಅಗೇನ್ ಅದು ಡಿಸೈಡ್ ಆಗೋದು ಈ ವರ್ಷ ಅವರು ಯಾವ ರೀತಿ ಆಡ್ತಾರೆ ಅನ್ನೋದ್ರ ಮೇಲೆ. ಟಾಪ್ 4 ಟೀಮ್ಸ್ ಯಾವ್ದು ಬರ್ಬೋದು ನನ್ನ ಪ್ರಕಾರ ಮುಂಬೈ, RCB, ಪಂಜಾಬ್, ಅಥವಾ ಡೆಲ್ಲಿ ಅಥವಾ ಸನ್ರೈಸರ್ಸ್ ಹೈದರಾಬಾದ್ ಅಲ್ಲಿ ಒಬ್ರು ಬರ್ಬೋದು. ಮುಂಬೈ ಯಾಕೆ ಅಂತಂದ್ರೆ ಅವರು ಸ್ಲೋ ಸ್ಟಾರ್ಟರ್ಸ್ ಆದ್ರೂ ಕೂಡ ಅವರು ಗೊತ್ತು ಅವರಿಗೆ ದೊಡ್ಡ ದೊಡ್ಡ ಟೂರ್ನಮೆಂಟ್ಗಳನ್ನ ಈ 5 ಚಾಂಪಿಯನ್ಶಿಪ್ಗಳನ್ನು ಗೆದ್ದಂಥ ಟೀಮ್ ಅದು. ಸೊ ಅವರಿಗೆ ಗೆಲ್ಲೋದು ಹೇಗೆ ಅಂತ ಗೊತ್ತು. ಒಂದು ಸಾಲಿಡ್ ಟೀಮ್ ಇದೆ. ಯಾವುದೇ ಒಂದು ಹಂತದಿಂದನೂ ಕೂಡ ಸೋಲುವಂಥ ಮ್ಯಾಚನ್ನು ಕೂಡ ಗೆಲ್ಸ್ಕೊಂಡು ಬರುವಂಥ ಪ್ಲೇಯರ್ಸ್ ಇದ್ದಾರೆ ಅಲ್ಲಿ. ಸೊ RCBಗೆ ಇಷ್ಟು ವರ್ಷ ಇಲ್ದಿರುವಂಥ ಒಂದು ಪ್ಲಸ್ ಏನು ಅಂತಂದ್ರೆ ಸೊ ಟೀಮ್ ಬ್ಯಾಲೆನ್ಸ್ ಇರೋದು. ಹೇಸಲ್ವುಡ್ ಏನಾದರೂ ಬಂದ್ರು ಅಂತಂದ್ರೆ ಟಚ್ ಮಾಡೋಕ್ಕಾಗಲ್ಲ ಅಂತ ಟೀಮ್ ಇದೆ. ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ, ಜೊತೆಗೆ ಆದಷ್ಟು ಬೇಗ ಹೇಸಲ್ವುಡ್ ಬರ್ಲಿ ಸರ್. ಫೈನಲ್ ಆಗಿ ಸೂರ್ಯವಂಶಿ ಮತ್ತೆ ಧೋನಿ ಅಂತಿದ್ರೆ ಧೋನಿ ಆಡೋದ್ರಿಂದ ಯಂಗ್ಸ್ಟರ್ಸ್ ಚಾನ್ಸ್ ಸಿಕ್ಕಲ್ಲ. ಧೋನಿ ಮೆಂಟರ್ ರೋಲ್ ತಗೊಂಡು ಬಿಟ್ಟು ಹೋಗ್ಬೇಕು, ಎಷ್ಟು ವರ್ಷ ಆಡ್ಬೇಕು. ಸೊ ಯಂಗ್ಸ್ಟರ್ ಇನ್ನೊಂದು ಸೂರ್ಯವಂಶಿ ಸರ್ ಆಗ್ಲೇ ನಾವು ಮಾತಾಡಿದ್ವಿ ಅದ್ರ ಬಗ್ಗೆ. ಆಮೇಲೆ ಸ್ಟಾರ್ ಪ್ಲೇಯರ್ ಯಾರು ಆ ಟೀಮ್ನ ಹಿಡಿದಿಟ್ಕೊಳ್ಬೇಕಲ್ವಾ, ಅದು ಒಂದು ಪ್ರಶ್ನೆ ಆಗುತ್ತೆ. ಯಾರು ಗೆಲ್ತಾರೆ ಸರ್ ಇವತ್ತು? ಗೆಲ್ಬಹುದು ಚಾನ್ಸಸ್ ಯಾರಿಗೆ ಅನ್ಸೋದು? ನಾನು ಇವ್ರು ಕೊಡ್ತೀನಿ, ಸನ್ರೈಸರ್ಸ್ ಹೈದರಾಬಾದ್ಗೆ. ಯಾಕಂದ್ರೆ ಪಟಾಕಿ ಹೊಡೆಯೋರು ಜಾಸ್ತಿ ಅಲ್ಲಿದ್ದಾರೆ. ಸುದರ್ಶನ್ ಅದೇ RCB ಗೆಲ್ಲಿ ಅಂತ, ಬಟ್ ಹೇಳಕ್ಕಾಗಲ್ಲ ನಿಮಗೆ. 1 ಓವರಲ್ಲಿ ಮ್ಯಾಚ್ ಚೇಂಜ್ ಆಗ್ಬೋದು. ಸೊ ಸರ್ ಹೇಳಿದ್ರಾಗ 3 ಓವರ್ಗೆ 60 ರನ್ ಇದ್ರೂ ಕೂಡ ಚೇಸ್ ಮಾಡುವಂತ ಜಮಾನ ಇದು. ಸೊ ಯಾರು ಬೇಕಾದ್ರೆ ಗೆಲ್ಬಹುದು. 2024 ಅದಕ್ಕೆ ಎಕ್ಸಾಂಪಲ್ ಆಗಿ ತಗೋಬಹುದು. ಇದೇ ಸ್ಟೇಡಿಯಂನಲ್ಲಿ 284 ಇವರು ಯಾರು ಹೈದರಾಬಾದ್ ಅವರು ಹೊಡೆದಿದ್ರು. ಸೊ DK ಅಲ್ಲಿ ತೋರಿಸಿದಂತಹ ಪರ್ಫಾರ್ಮೆನ್ಸ್ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ಕೂಡ RCB ಗೆಲ್ಲಿ ಅಂತ ಆಶಿಸ್ತಾ ಸರ್ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ. ಸುದರ್ಶನ್ ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ IPL ಕುರುಕ್ಷೇತ್ರ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.